ಸೌಂಡ್ ಮ್ಯೂಟ್ ಮಾಡ್ರಿ. ನೋಡಿ, ಇವತ್ತಿನ ಕ್ಲಾಸ್ ಒಳಗ ಭಾರತದ ಸ್ವಾತಂತ್ರ್ಯ ಚಳವಳಿ ನೋಡ್ 1885ರಿಂದ 1947 ಕಂಪ್ಲೀಟ್ ಆಗಿ ಯಾವೆಲ್ಲ ಘಟನಾವಳಿಗಳು ನಡೆದು ಭಾರತ ಸ್ವತಂತ್ರವನ್ನ ಹೊಂದಬೇಕಾದ್ರ ಏನೆಲ್ಲ ಒಂದು ಕಷ್ಟಗಳು ಇದ್ದು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ಏನ್ ಮಾಡೋಣ ಅಂದ್ರೆ ಈ ಕ್ಲಾಸ್ ಅಲ್ಲಿ ನೋಡು. ಫಸ್ಟ್ ಗೆ ನಾವು ನೋಡುವಂಥದ್ದು ಭಾರತೀಯ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ. ಯಾಕಂದ್ರೆ ಭಾರತದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿರುವಂತದ್ದು 1885 ಡಿಸೆಂಬರ್ 28. ಇದು 25ನೇ ತಾರೀಕಿಗೆ ಪ್ರಾರಂಭ ಆಗ್ಬೇಕಾಗಿತ್ತು. ಆದ್ರೆ ಒಂದು ಪ್ಲೇಗ್ ರೋಗ ಬಂದಿದ್ರಿಂದ ಏನಾಯ್ತು ಅಂತಂದ್ರೆ ಅದನ್ನ ಒಂದು ಪುಣೆಯಿಂದ ಮುಂಬೈಗೆ ಶಿಫ್ಟ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ನೋಡಿ, ಇದರ ಸ್ಥಾಪಕ ಯಾರು ಮತ್ತು ಏನೆಲ್ಲ ಒಂದು ಘಟನೆಗಳಾಗಿತ್ತು ಅದು ಸ್ಥಾಪನೆ ಆಗ್ಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಬ್ರಿಟಿಷರು ಸ್ಥಾಪನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅಂತಂದಾಗ ಮೊಟ್ಟ ಮೊದಲ ಬಾರಿಗೆ ನಮ್ಗೆ ಕಂಡು ಬರುವಂತದ್ದು ಯಾರು ಅಂತಂದ್ರೆ ಅದು ಅಲನ್ ಆಕ್ಟಿವಿಯನ್ ಹ್ಯೂಮ್, ಎಒ ಹ್ಯೂಮ್ ಅನ್ನುವಂತ ಹೆಸರಿಂದ ಕರೀತು. ಇವರಿಂದಾಗಿನ ಏನಾಯ್ತು ಅಂದ್ರೆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿರುವಂತದ್ದು. ಮತ್ತು ಈಗಲೂ ಸಹಿತ ಪ್ರಸ್ತುತನೂ ಸಹಿತ ಒಂದು ಕಾಂಗ್ರೆಸ್ ಪಕ್ಷ ಇರುವಂತದ್ದು ಬ್ರಿಟಿಷ್ ನಿವೃತ್ತ ಸೇನಾ ಅಧಿಕಾರಿಯಾದಂತ ಅಲನ್ ಆಕ್ಟಿವಿಯನ್ ಹ್ಯೂಮ್. ಬ್ರಿಟಿಷ್ ಆಳ್ವಿಕೆಯಲ್ಲಿ ಬಹಳಷ್ಟು ಜನರು ಭಾರತೀಯರ ಒಂದು ಕೋಪವನ್ನ ಹೊಂದಿದ್ರು ಮತ್ತು ಭಾರತೀಯ ಸಂಪತ್ತು ಎಲ್ಲ ಬ್ರಿಟಿಷ್ಗೆ ಹರಿದು ಹೋಗಾಕತೈತಿ. ಭಾರತೀಯರಿಗೆ ಬ್ರಿಟಿಷರು ಏನೂ ಮಾಡ್ತಾ ಇಲ್ಲ, ಕೇವಲ ಅತಿ ಕೆಳವರ್ಗದ ಹುದ್ದೆಗಳಾದಂತ ಸೈನಿಕ ಹುದ್ದೆಗೆ ಮಾತ್ರ ನಮ್ಮನ್ನು ನೇಮಿಸ್ಕೊಳಕತ್ತಾರು, ಯಾವುದೇ ದೊಡ್ಡ ಹುದ್ದೆಗಳನ್ನ ನಮ್ಗೆ ಕೊಡ್ತಾ ಇಲ್ಲ ಅನ್ನುವಂತ ಸಾಕಷ್ಟು ಕೋಪ ತಾಪಗಳು ಇದ್ವು. ಅದನ್ನ ಹೋಗಲಾಡಿಸ್ಬೇಕು ಅನ್ನುವಂತ ಉದ್ದೇಶದಿಂದ ಒಂದು ಸೇಫ್ಟಿ ವಾಲ್, ಈಗ ಯಾವ ರೀತಿ ಒಂದು ಕುಕ್ಕರ್ಗೆ ಒಂದು ವಾಲ್ ಇರ್ತೈತಿ ಅಂದ್ರೆ ಒಂದು ಕುಕ್ಕರ್ನಲ್ಲಿ ಹಬೆ ಹೆಚ್ಚಾದಂತೆ ಕಾದಿರುವಂತ ಒಂದು ನೀರಿನ ಒಂದು ಹಬೆ ಹೊರಗಡೆ ಹೋಗ್ಬೇಕು ಅನ್ನುವಂತ ಉದ್ದೇಶ ಮೇಲ್ಗಡೆ ಒಂದು ಶೀಟಿಯನ್ನು ಹಾಕಿರ್ತಾರೋ, ಆ ಕುಕ್ಕರ್ ಏನಾಗತ್ತಂದ್ರ ಅದು ಒಂದು ಹೊರಗಡೆ ಅದರ ಒಂದು ಹಬೆ ಹೋಗೆ ಆ ಶೀಟಿ ಮೇಲ್ಗಡೆ ಒಂದು ಚಾಚಿದಾಗ. ಅದೇ ರೀತಿ ಒಂದು ಸುರಕ್ಷಾ ಕವಾಟ, ಬ್ರಿಟಿಷ್ ಆಳ್ವಿಕೆಗೆ ಒಂದು ಸುರಕ್ಷಾ ಕವಾಟ ಆಗಿರ್ಬೇಕು ಅನ್ನುವಂತ ಉದ್ದೇಶದಿಂದ 1885 ಡಿಸೆಂಬರ್ 28ರಂದು ಏನ್ ಮಾಡ್ರು ಅಂದ್ರೆ ಮುಂಬೈನಲ್ಲಿ ಏನ್ ಮಾಡ್ತಾರೋ ಅಂದ್ರೆ ಒಂದು ಸ್ಥಾಪನೆ ಮಾಡ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಂತ ಒಂದು ಸಮಯದಲ್ಲಿ ಅದರ ಒಂದು ಮೊದಲ ಅಧ್ಯಕ್ಷರಾಗಿ ಭಾರತೀಯರೇ ಆದಂತ WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ. ಈ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಏನ್ ಮಾಡಿದ್ರು ಅಂದ್ರೆ ಅದರ ಒಂದು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು. ಮುಂಬೈನಲ್ಲಿ ಮೊಟ್ಟ ಮೊದಲ ಒಂದು ಸಭೆ 1885 ಡಿಸೆಂಬರ್ 28ರಂದು ನಡೆದಿತ್ತು. ಭಾರತೀಯ ಮೊದಲ ಕಾಂಗ್ರೆಸ್ ಅಧಿವೇಶನದಲ್ಲಿ 72 ಮಂದಿ ಜನಪ್ರತಿನಿಧಿಗಳು ಒಂದು ಭಾಗವಹಿಸಿದ್ರು. ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದಂತವರಾಗಿತ್ತು. ಯಾಕಂದ್ರೆ 552 ದೇಶೀಯ ಪ್ರಾಂತ್ಯಗಳಿದ್ದು ಆಗಿನ ಒಂದು ಕಾಲಾವಧಿಯಲ್ಲಿ ಒಂದು 72 ಜನ ಭಾಗವಹಿಸಿದ್ರು. ಅವರಲ್ಲಿ ಜಾಸ್ತಿ ಎಲ್ಲರೂ ಸಹಿತ ಭಾಗವಹಿಸಿದಂತವ್ರು ವಿದ್ಯಾವಂತರೇ ಆಗಿದ್ರು, ವಕೀಲರಾಗಿರ್ಬಹುದು, ಪತ್ರಕರ್ತರಾಗಿರ್ಬಹುದು, ಸಮಾಜದ ಒಂದು ಪ್ರತಿಷ್ಠಿತ ವರ್ಗದವರಾಗಿರ್ಬಹುದು. ಇವರೆಲ್ಲರೂ ಏನ್ ಮಾಡಿದ್ರು ಮೊಟ್ಟ ಮೊದಲ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ರು. ವಾಸ್ತವವಾಗಿ ಈ ಒಂದು ಅಲನ್ ಆಕ್ಟಿವಿಯನ್ ಹ್ಯೂಮ್ ಏನೊಂದು ಸುರಕ್ಷಾ ಕವಾಟವಾಗಿ ಇರ್ಲಿ ಎತ್ತಿಕೊಂಡು ಏನ್ ಸ್ಥಾಪನೆ ಮಾಡಿದ್ದ, ಅದು ಮುಂದೆ ಏನಾಯ್ತು ಅಂದ್ರೆ ಒಂದು ರಾಷ್ಟ್ರೀಯ ಚಳವಳಿಗೆ ಒಂದು ವೇದಿಕೆಯಾಗಿ ಏನಾಯ್ತು ಅಂದ್ರೆ ನಿರ್ಮಾಣಗೊಂಡು. ಯಾಕಂದ್ರೆ ಮುಂದೆ ನಡೆಯುವಂತ ಎಲ್ಲಾ ಘಟನಾವಳಿಗಳು ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಮುಂಚೂಣಿಯಲ್ಲೇನೆ ಎಲ್ಲ ಘಟನಾವಳಿಗಳು ನಡೀಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನು ಏನು ಉದ್ದೇಶ ಇತ್ತು ನೋಡಿ, ವಿಶೇಷವಾಗಿ ಉದ್ದೇಶ ಅಂತಂದಾಗ ದೇಶದ ವಿವಿಧ ಭಾಗಗಳಲ್ಲಿರುವಂತ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನ ಬೆಳೆಸುವಂತದ್ದು, ರಾಷ್ಟ್ರೀಯ ಏಕತೆಯನ್ನು ಉಂಟು ಮಾಡೋದು. ಅಂದ್ರ ನಾವೆಲ್ಲ ಒಂದೇ ಅನ್ನುವಂಥದ್ದು
ಜನರಲ್ಲಿ ಏನಾಗಬೇಕು ಅಂದ್ರೆ ಮೂಡ್ಬೇಕು. ಅದು ಆ ರೀತಿ ಮೂಡಿದಾಗ ಮಾತ್ರ ನಮ್ಮ ದೇಶ ಸ್ವಾತಂತ್ರ್ಯವನ್ನ ಹೊಂದಬಹುದು ಅನ್ನುವಂಥದ್ದು ನಾಯಕರಿಗೆ ಗೊತ್ತಾಯ್ತು. ಮತ್ತು ಜನತೆಯ ಒಂದು ಬೇಡಿಕೆಗಳು ಏನೇನದಾವು ಏನೇನಿಲ್ಲ ಅನ್ನುವಂಥದನ್ನೆಲ್ಲ ಸರ್ಕಾರದ ಮುಂದಿಟ್ಟು ಅದನ್ನ ಪಡಿಬೇಕು ಅನ್ನುವಂತ ಉದ್ದೇಶವನ್ನ ಸಹಿತ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭದಲ್ಲಿ ಹೊಂದಿತ್ತು. ಪ್ರಾಂತೀಯತೆಯನ್ನ ತೊರೆದು ರಾಷ್ಟ್ರೀಯತೆಯನ್ನ ಮೂಡಿಸುವಂತದ್ದು ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಉದ್ದೇಶ ಆಗಿತ್ತು. ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಎಲ್ಲಿ ಸ್ಥಾಪನೆ ಮಾಡ್ಬೇಕು ಅನ್ಕೊಂಡಿದ್ರು ಅಂತ ಮುಂಚೆ ಒಂದು ಪುಣೆಯಲ್ಲಿ ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಅಧಿವೇಶನವನ್ನ ಮೊಟ್ಟ ಮೊದಲ ಬಾರಿಗೆ 1885 ಡಿಸೆಂಬರ್ 25ಕ್ಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಆ ಪುಣೆಯಲ್ಲಿ ಏನಾಯ್ತು ಅಂತಂದ್ರ ಆ ಒಂದು ಸುತ್ತಮುತ್ತಲು ಸಾಂಕ್ರಾಮಿಕ ರೋಗ ಆಗಿರುವಂತ ಒಂದು ಪ್ಲೇಗ್ ಮತ್ತು ಕಾಲರಾ, ಮುಂಚೆ ಒಂದು ಇವೆರಡೂ ಸಾಂಕ್ರಾಮಿಕ ಕಾಯಿಗಳಿಂದ ಬಹಳಷ್ಟು ಜನ ಸಾಯ್ತಿದ್ರು. ಪ್ಲೇಗ್ ಬಂದು ಸಾಯ್ತಿದ್ರು, ಕಾಲರಾ ಬಂದು ಸಾಯ್ತಿದ್ರು. ಅನಂತರ ಅದಕ್ಕೆ ಲಸಿಕೆಗಳನ್ನೆಲ್ಲ ಕಂಡಿದ್ರು. ಆದ್ರ ಆಗಿನ ಒಂದು ಸಮಯದಲ್ಲಿ ಅಲ್ಲಿ ಸಾಂಕ್ರಾಮಿಕ ರೋಗ ಹರಡಿದ್ದರಿಂದಾಗಿ ಆ ಪುಣೆಯಿಂದ ಏನ್ ಮಾಡಿರು ಅಂತಂದ್ರೆ ಅದನ್ನ ಶಿಫ್ಟ್ ಮಾಡಿ ಮುಂಬೈನಲ್ಲಿ ಏನ್ ಮಾಡ್ತಾ ಅಂದ್ರೆ ಡಿಸೆಂಬರ್ 28, 1885 ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನವನ್ನ ಒಂದು ನಡೆಸ್ತಾರೆ. 72 ಜನ ಪ್ರತಿನಿಧಿಗಳು ಭಾಗವಹಿಸಿದ್ರು. ಆ ಚಿತ್ರ ನೋಡ್ಬೋದು ನಿಮ್ಗ. ಎಷ್ಟೋ ಜನ ಒಂದು ಕಾಲರಾ ಪೀಡಿತ ರೋಗಿಗಳನ್ನ ನಾವು ಕಾಣ್ಬಹುದು, ಎಷ್ಟೋ ಜನ ಸಾಯ್ತಿರುವಂತದನ್ನ ಕಾಣ್ಬಹುದು. ಇದು ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಸ್ಥಾಪನೆ. ನಾಳೆ ನಿಮ್ಗೆ ಎಕ್ಸಾಮ್ ಅಲ್ಲಿ GPSTR ಎಕ್ಸಾಮ್ ಅಲ್ಲಿ ನಿಮ್ಗೆ 3 ಮಾರ್ಕ್ಸ್ ಕೇಳಬಹುದು ಅಥವಾ 4 ಮಾರ್ಕ್ಸ್ ಕೇಳಬಹುದು. ಇವು ಪಾಯಿಂಟ್ಸ್ ಅನ್ನು ಯೂಸ್ ಮಾಡ್ಕೊಂಡ ಎಕ್ಸಾಮ್ ಅನ್ನ ಬರೀಬಹುದು, ರಿಟರ್ನ್ ಎಕ್ಸಾಮ್. ಇನ್ ನೆಕ್ಸ್ಟ್ ಕಾಣ್ತೀನವ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದ ನಂತರ ಮೊಟ್ಟ ಮೊದಲ ಹೋರಾಟ ನಮಗೆ ಕಂಡು ಬರುವಂತದ್ದು ಯಾವುದು ಅಂತಂದ್ರೆ ಅದು ಮಂದಗಾಮಿಗಳ ಒಂದು ಯುಗ. ಮಂದಗಾಮಿಗಳ ಯುಗ 1885ರಿಂದ 1905 ಒಂದು ಮೊಟ್ಟ ಮೊದಲ ಒಂದು ಯುಗ ಅಂತ ಕರಿತೀವಿ, ಮಂದಗಾಮಿಗಳು. ಇವರ ಒಂದು ಕಾಲಾವಧಿಯಲ್ಲಿ ಅಂದ್ರ 20 ವರ್ಷಗಳ ಮೊದಲ ಅವಧಿ ಎಲ್ಲ ಒಂದು ಹೋರಾಟ ನಡೆದಿರುವಂತದ್ದು ಈ ಪ್ರಮುಖ ಮಂದಗಾಮಿಗಳ ಒಂದು ನೇತೃತ್ವದಲ್ಲಿ. ಪ್ರಮುಖ ಮಂದಗಾಮಿಗಳು ಅಂತಂದಾಗ ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, WC ಬ್ಯಾನರ್ಜಿ, ಇವರು ಪ್ರಮುಖವಂತ ನಾಯಕರು ಆಗಿದ್ರು. ಇವ್ರನ್ನ ಬಿಟ್ಟು ಇನ್ನೂ ಒಂದಿಷ್ಟು ಜನ ಇದ್ರು. ನೋಡ್, ಇವರ ಒಂದು ಹೋರಾಟದ ಹಾದಿ ಯಾವ ರೀತಿ ಇತ್ತು. ಇವರು ವಿಶೇಷವಾಗಿ ನಾವು ಹೇಳ್ಬೇಕು ಅಂದ್ರೆ ಒಂದು ಬ್ರಿಟಿಷರಿಗೆ ನಿಷ್ಠರಾಗಿ ಕಾರ್ಯವನ್ನ ಮಾಡ್ತಿದ್ರು, ಬ್ರಿಟಿಷ್ ಹೇಳಿದಂತೆ ಕೇಳ್ತಿದ್ರು. ಮತ್ತು ಮಂದಗಾಮಿಗಳು ವಿಶೇಷವಾಗಿ ತಮ್ಮ ಪ್ರಾರ್ಥನೆ, ಭಿನ್ನಹ, ಸಭೆಗಳನ್ನ ನಡೆಸುವಂತದ್ದು, ನಿರ್ಣಯಗಳನ್ನ ತೆಗೆದುಕೊಂಡು ಬ್ರಿಟಿಷರ ಮುಂದೆ ಇಟ್ಟು ಒಂದು ದೇಶದಲ್ಲಿ ಸುಧಾರಣೆಗಳನ್ನ ತರಬೇಕು. ನೋಡ್ರಿ, ಎಲ್ಲ ಭಾಷಣ ಮಾಡ್ತಾನೆ ಕಾಣ್ತೀವಿ. ಮಂದಗಾಮಿ ನಾಯಕರ ಉದ್ದೇಶನ ಏನಾಗಿತ್ತು ಅಂದ್ರೆ ಎಲ್ಲ ಕಡೆ ಹೋಗಿ ಭಾಷಣಗಳನ್ನ ಮಾಡುವಂತದ್ದು, ನಿಮ್ಮ ಒಂದು ಅಗತ್ಯತೆಗಳು ಏನದಾವು ಅನ್ನುವಂಥದನ್ನ ಕೇಳುವಂತದ್ದು, ಆ ಅಗತ್ಯತೆಗಳನ್ನ ಪಟ್ಟಿ ಮಾಡ್ಕೊಂಡ್ಬಂದು ಬ್ರಿಟಿಷರ ಮುಂದೆ ಇಡುವಂತದ್ದು, ಬ್ರಿಟಿಷರನ್ನ ಕಾಡಿ ಬೇಡಿ ಪ್ರಾರ್ಥನೆಗಳನ್ನ ಮಾಡಿಕೊಂಡು ಭಿನ್ನಹ ಮಾಡಿಕೊಂಡು ಕೈ ಮುಗಿದು ಒಂದು ಸುಧಾರಣೆಗಳನ್ನ ಭಾರತೀಯರಿಗೆ ತಂದು ಕೊಡಬೇಕು ಅನ್ನುವಂತ ಉದ್ದೇಶವನ್ನ ವಿಶೇಷವಾಗಿ ಮಂದಗಾಮಿಗಳು ಹೊಂದಿದ್ದು. ಇವೆಲ್ಲ ಮಂದಗಾಮಿಗಳ ಒಂದು ಕಾರ್ಯಚಟುವಟಿಕೆಗಳು. ನೋಡಿ, ಇದೇ ಒಂದು ಕಾಲಾವಧಿಯಲ್ಲಿ ಪ್ರಮುಖವಾಗಿ ದಾದಾಬಾಯಿ ನವರೋಜಿ ಪ್ರಮುಖ ಮಂದಗಾಮಿ ನಾಯಕ. ಇವ್ರು ಏನ್ ಮಾಡ್ತಾರೋ ಹತ್ರ ಒಂದು ಬುಕ್ ಬರೀತಾರೋ, ಅದು ಬಹಳ ಎಕ್ಸಾಮ್ ದಲ್ಲಿ ಕೇಳುವಂತ ಕ್ವಶನ್, ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂದ್ರ ಈ ಒಂದು ಪುಸ್ತಕದಲ್ಲಿ ದಾದಾಬಾಯಿ ನವರೋಜಿ ಅವ್ರು ಏನ್ ಮಾಡ್ತಾರೋ ಅಂದ್ರ ಭಾರತದ ಒಂದು ಸಂಪತ್ತು ಯಾವ ರೀತಿ, ನೋಡಿ ಇಲ್ಲಿ ಚಿತ್ರವನ್ನು ತೋರಿಸ, ಭಾರತದ ಒಂದು ಸಂಪತ್ತು ಯಾವ ರೀತಿ ಒಂದು ಹಡಗುಗಳ ಮೂಲಕ ಬ್ರಿಟನ್ ದೇಶವನ್ನ ತಲುಪಾಕತೈತಿ, ಬ್ರಿಟನ್ ದೇಶವನ್ನ ತಲುಪಾಕತೈತಿ ಅನ್ನುವಂಥದನ್ನ ಕುರಿತು, ಭಾರತದ ಸಂಪತ್ತನ್ನ ಕುರಿತು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಮಂಡಿಸ್. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಬ್ರಿಟಿಷರ ಆಳ್ವಿಕೆಯಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೋ ಅಂದ್ರೆ ತಮ್ಮ ಉದ್ಯೋಗಗಳನ್ನ ಕಳ್ಕೊತಾರೆ. ಭಾರತೀಯರ ಒಂದು ಪ್ರಮುಖ ಉದ್ಯೋಗ ಆಗಿನ ಒಂದು ಸಮಯದಲ್ಲಿ ನೂಲುವುದು, ನೇಯುವುದು, ಬಟ್ಟೆಯನ್ನ ಬುಟ್ಟಿಗಳನ್ನ ಹೆಣೆಯುವಂಥದ್ದು, ಸೀರೆ ನೇಯುವಂಥದ್ದು, ಇವೆಲ್ಲ ಒಂದು ಪ್ರಾಥಮಿಕ ಉದ್ಯೋಗಗಳಾಗಿದ್ದು. ಆದ್ರ ಬ್ರಿಟಿಷರು ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರ ಭಾರತದಲ್ಲಿರುವಂತ ಒಂದು ಕಚ್ಚಾ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಹಡಗುಗಳ ಮೂಲಕ ಬ್ರಿಟನ್ ದೇಶದಲ್ಲಿ ಸಿದ್ಧ ಉಡುಪುಗಳನ್ನ, ಅಲ್ಲಿರುವಂತ ಒಂದು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ, ಗಾರ್ಮೆಂಟ್ಸ್ ಗಳಲ್ಲಿ
ಒಂದು ಸಿದ್ಧ ಉಡುಪುಗಳನ್ನ ತಯಾರು ಮಾಡಿಕೊಂಡು ಬಂದು ಮತ್ತೆ ಭಾರತದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು ಅವುಗಳನ್ನ ಮಾರಾಟ ಮಾಡ್ತಿದ್ರು. ಭಾರತ ಅವ್ರಿಗೆ ಒಂದು ವ್ಯಾಪಾರಿ ಕೇಂದ್ರವಾಗಿ ಪರಿಣಮಿಸಿತ್ತು. ಮತ್ತು ಭಾರತೀಯರು ನೇಯ್ದಿರುವಂತ ಸೀರೆಗಳಾಗಿರ್ಬಹುದು, ಬೇರೆ ವಸ್ತುಗಳಾಗಿರ್ಬಹುದು, ಖಾದಿ ಬಟ್ಟೆಗಳು ಇವೆಲ್ಲ ಬೆಲೆ ಜಾಸ್ತಿ ಇರ್ತಿದ್ವು. ಆದ್ರೆ ಇಂಗ್ಲೆಂಡಿನಲ್ಲಿ ತಯಾರಾದಂತ ಒಂದು ಬಟ್ಟೆಗಳು ಅತಿ ಕಡಿಮೆ ಬೆಲೆಗೆ ಸಿಗ್ತಿದ್ದು. ಹಿಂಗಾಗಿ ಜನ ಒಂದು ಅವುಗಳನ್ನೇ ಕೊಳ್ಳಿಕ್ ಸ್ಟಾರ್ಟ್ ಮಾಡ್ರು. ಹಿಂಗಾಗಿ ಭಾರತದಲ್ಲಿನ ಒಂದು ಗುಡಿ ಕೈಗಾರಿಕೆಗಳು ಒಂದು ನೆಲ ಕಚ್ಚುವಂತದನ್ನ ಕಾಣ. ಈ ಎಲ್ಲಾ ವಿಷಯವನ್ನ ದಾದಾಬಾಯಿ ನವರೋಜರ್ ಏನ್ ಮಾಡ್ತಾರೋ ಹತ್ರ ತಮ್ಮ ಒಂದು ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇಂಡಿಯಾದಲ್ಲಿ ಕಂಪ್ಲೀಟ್ ಆಗಿ ಬರೀತು. ಭಾರತ ಸಂಪತ್ತು ಯಾವ ರೀತಿ ಬ್ರಿಟನ್ ದೇಶವನ್ನ ತಲುಪಾಕತೈತಿ ಅನ್ನುವಂಥದ್ದನ್ನ ಹೇಳ್ತ. ಮತ್ತು ವಿಶೇಷವಾಗಿ ಮಂದಗಾಮಿ ನಾಯಕರು ಬ್ರಿಟಿಷರ ಆಳ್ವಿಕೆಯನ್ನ ನೇರವಾಗಿ ಪ್ರಶ್ನಿಸುವ ಬದಲು ಕ್ರಮೇಣ ಬದಲಾವಣೆಗಳನ್ನ ಬಯಸಿದ್ರು. ಕಂಪ್ಲೀಟ್ ಆಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನೇ ಬೇಕು, ಈಗಲೇ ಬೇಕು ಅಂತ ಅವ್ರು ಬಯಸಿದ್ದಿಲ್ಲ. ಒಂದು ಏನ್ ಮಾಡಿದ್ರು ಅಂದ್ರೆ ವಿಶೇಷವಾಗಿ ಅವರು ಅವರ ಆಳ್ವಿಕೆಯಲ್ಲೇ ಇದ್ದುಕೊಂಡು ನಾವು ಹೇಳಿದಂತೆ ಅವ್ರು ಕೇಳ್ಕೊತ ಹೋಗ್ಲಿ, ನಮ್ಗೆ ಏನೆಲ್ಲ ಒಂದು ವ್ಯವಸ್ಥೆಗಳು ಬೇಕು ಮಾಡ್ಲಿ, ಶಾಲೆಗಳು ಬೇಕಾ ಶಾಲೆಗಳನ್ನ ಸ್ಥಾಪನೆ ಮಾಡ್ಲಿ, ಜನರಿಗೆ ಉದ್ಯೋಗ ಬೇಕಾ ಉದ್ಯೋಗಗಳನ್ನ ಕೊಡ್ಲಿ ಅನ್ನುವಂತ ಒಂದು ಆಶಯವನ್ನ ಮಂದಗಾಮಿ ನಾಯಕರು ಹೊಂದಿದ್ರು. ಆದ್ರೆ ಇದನ್ನ ಯಾರು ವಿರೋಧ ಮಾಡ್ತಾರೋ ಅಂದ್ರ ಮುಂದೆ ಬರುವಂತ ಒಂದು ಯುಗ ತೀವ್ರಗಾಮಿಗಳು ವಿರೋಧ ಮಾಡ್ತಾರೆ. ಮಂದಗಾಮಿಗಳ ಒಂದು ಭಿನ್ನಹ, ಆಮೇಲೆ ಪ್ರಾರ್ಥನೆ, ಇವೆಲ್ಲವನ್ನ ಅವ್ರು ಏನಂತ ಕರೀತಾರೋ ಅಂದ್ರ ಪೊಲಿಟಿಕಲ್ ಬೆಗ್ಗರ್ಸ್. ನಾವು ಬೆಗ್ಗರ್ಸ್ ಕತ್ಲೆ ಹೋಗಿ ಬ್ರಿಟಿಷರ ಮುಂದೆ ಈ ರೀತಿ ನಿಂತ್ಕೊಂಡು ಕೇಳುವಂತದ್ದು ಅದು ಸಭ್ಯತೆ ಅಲ್ಲ. ಅವ್ರಿಗೆ ನಾವ್ಯಾಕೆ ಪ್ರಾರ್ಥನೆ ಮಾಡ್ಕೋಬೇಕು, ನಾವ್ಯಾಕೆ ಭಿನ್ನಹ ಮಾಡ್ಕೋಬೇಕು, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತಿಕೊಂಡ ಇವ್ರನ್ನ ಏನಂತ ಬೈತಾರೋ ಅಂತಂದ್ರ ಅವ್ರ ಇವ್ರನ್ನ ಪೊಲಿಟಿಕಲ್ ಬೆಗ್ಗರ್ಸ್, ರಾಜಕೀಯ ಭಿಕ್ಷುಕರು ಅನ್ನುವಂತ ಒಂದು ಹೆಸರಿನಿಂದ ಏನ್ ಮಾಡ್ತಾರೋ ಮಂದಗಾಮಿ ನಾಯಕರುಗಳನ್ನೆಲ್ಲ ಬೈತಾರೆ. ಅದೇ ಯಾವಾಗ ಅಂತಂದ್ರೆ ಅದು ವಿಶೇಷವಾಗಿ ತೀವ್ರಗಾಮಿಗಳ ಯುಗ ಅಂತಿಕೊಂಡು ಕರಿತೀವಿ. 1905ರಿಂದ 1919. ಯಾಕಂದ್ರೆ 1907ರಲ್ಲಿ ನಡೆದಂತ ಒಂದು ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಕೈತಿ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಮತ್ತೆ ಕಾಂಗ್ರೆಸ್ ಇಬ್ಬಾಗ ಆಕೈತಿ. 1905ರಿಂದ 1919ರವರೆಗಿನ ಎಲ್ಲಾ ಒಂದು ಕಾರ್ಯಚಟುವಟಿಕೆಗಳು ಯಾರ ನೇತೃತ್ವದಲ್ಲಿ ನಡೀತಾವೋ ಅಂತಂದ್ರೆ ಅದು ವಿಶೇಷವಾಗಿ ತೀವ್ರಗಾಮಿಗಳ ಒಂದು ನೇತೃತ್ವದಲ್ಲಿ ನಡೀತು. ಪ್ರಮುಖವಾದಂತ ತೀವ್ರಗಾಮಿ ನಾಯಕರು ಅಂತಿಕೊಂಡು ಕರಿತೀವಿ. ಅವ್ರು ಯಾರು ಅಂತಂದ್ರೆ ಒಂದು ಲಾಲ್ ಬಾಲ್ ಪಾಲ್ ಅನ್ನುವ ರೀತಿಯ ಒಂದು ಹೆಸರನ್ನ ಗಳಿಸಿದಂತ ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್. ಸಂಕ್ಷಿಪ್ತವಾಗಿ ಲಾಲ್ ಬಾಲ್ ಪಾಲ್, ಈಸಿಯಾಗಿ ನೆನಪಿಟ್ಟುಕೊಳ್ಳಿ. ಇವರು ತೀವ್ರಗಾಮಿ ನಾಯಕರಾಗಿದ್ರು. ಇವರು ಮಂದಗಾಮಿಗಳ ಒಂದು ನೀತಿಯನ್ನ ಏನ್ ಮಾಡ್ತಾರೋ ಅಂತಂದ್ರೆ ಇವರು ವಿಶೇಷವಾಗಿ ತಿರಸ್ಕಾರ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡುವಂತದ್ದು, ಭಿನ್ನ ಮಾಡುವಂತ ಒಂದು ನೀತಿಯನ್ನ ತಿರುಪೆ ನೀತಿ ಹತ್ತಿಕೊಂಡು ಏನ್ ಮಾಡ್ತಾರೋ ಅಂತಂದ್ರೆ ಇವರು ಕರೀತಾರೆ. ಅದೇ ಸಮಯದಲ್ಲಿ ತಿಲಕರು ಹೇಗಾದ್ರೂ ಮಾಡಿ ಸದ್ಯದಲ್ಲೇ ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ನಾವು ಸ್ವಾತಂತ್ರ್ಯವನ್ನ ಪಡಿಬೇಕು ಅನ್ನುವಂತ ವಾದವನ್ನ ಮಂಡಿಸ್ತಾರೆ, ಹೇಳ್ತಾರ. ಬಾಲಗಂಗಾಧರ ತಿಲಕ್ ಅವ್ರು ಹೇಳ್ತಾರು, ಏನ್ ಹೇಳ್ತಾರೋ ಅಂತಂದ್ರೆ ಅವರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೆಲವೊಂದಿಷ್ಟು ಹೇಳಿಗಳ ಕೇಳ್ತಾರೆ, ಯಾರು ಏನೇನ್ ಹೇಳಿರು ಅನ್ನುವಂತ. ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ನಾ ಆ ಹಕ್ಕನ್ನ ಪಡೆದೇ ಪಡಿತೀನಿ ಅನ್ನುವಂತ ಒಂದು ಮಾತನ್ನ ಏನ್ ಮಾಡ್ತಾರೋ ಆತರ ಒಂದು ಹೇಳ್ತಾರೆ. ಮತ್ತು ಸ್ವತಂತ್ರ ಚಳವಳಿಗೆ ಜನರನ್ನ ಒಗ್ಗೂಡಿಸಬೇಕು ಅನ್ನುವಂತ ಉದ್ದೇಶದ ಕೆಲವೊಂದಿಷ್ಟು ಉತ್ಸವಗಳನ್ನ ಪ್ರಾರಂಭ ಮಾಡ್ತಾರೋ. ಅದು ವಿಶೇಷವಾಗಿ ಗಣೇಶ ಉತ್ಸವ. ಮುಂಚೆ ಎಲ್ಲ ಏನ್ ಮಾಡ್ತಿದ್ರು ಆತರ ವಿಶೇಷವಾಗಿ ಗಣೇಶನ ಮೂರ್ತಿಯನ್ನ ಕೇವಲ ಮನೆಗಳಲ್ಲಿ ತಂದು ಪೂಜೆ ಮಾಡಿ 5 ದಿನ ಅಥವಾ 7 ದಿನ 15 ದಿನಗಳ ನಂತರ ಒಂದು ಕೆರೆ ಬಾವಿಗಳಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ವಿಸರ್ಜನೆ ಮಾಡಿದ್ರು. ಆದ್ರೆ ಸಾರ್ವಜನಿಕ ಗಣೇಶ ಉತ್ಸವನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭಿಸಿರುವಂತದ್ದು ಕೀರ್ತಿ ಯಾರಿಗೆ ಸಲ್ತೈತಿ ಅಂತಂದ್ರೆ ಅದು ಬಾಲ್ ಗಂಗಾಧರ್ ತಿಲಕರಿಗೆ ಏನಾಕೈತಿ ಅಂದ್ರೆ ಆ ಒಂದು ಕೀರ್ತಿ ದೊರೆಯುವಂತ. ಮತ್ತು ಬಾಲಗಂಗಾಧರ ತಿಲಕರು ಗಣೇಶ ಉತ್ಸವ ಅಷ್ಟೇ ಅಲ್ಲದೆ ಶಿವಾಜಿ ಉತ್ಸವವನ್ನು ಸಹಿತ ಆರಂಭ ಮಾಡ್ತಾರೆ. ಇಡೀ ಗಲ್ಲಿಗಳಲ್ಲಿ, ಓಣಿಗಳಲ್ಲಿ
ಹಳ್ಳಿಗಳಲ್ಲಿ ಎಲ್ಲ ಕಡೆ ಒಂದು ಸಾರ್ವಜನಿಕ ಗಣೇಶ ಉತ್ಸವಗಳು ಪ್ರತಿಷ್ಠಾಪನೆಗೊಳ್ತವೆ. ಈಗಲೂ ಸಹಿತ ಒಂದು ಸಾರ್ವಜನಿಕ ಗಣೇಶ ಉತ್ಸವ ಮುಂದುವರೆದಿರುವಂತ ಹಿಂದೂಗಳು ಆಚರಿಸುವಂತ ಅತಿ ಬಹುದೊಡ್ಡವಾದಂತಹ ಹಬ್ಬ ಅದು ಗಣೇಶ ಉತ್ಸವ. ನೋಡ್ರಿ, ಯಾಕೆ ಈ ಗಣೇಶ ಉತ್ಸವ ಪ್ರಾರಂಭ ಮಾಡಿರೋ ಅಂತಂದ್ರ, ಒಂದು ಜನ ಎಲ್ಲ ಏನ್ ಮಾಡ್ತಿರೋ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡ್ರ ನಮ್ಮ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತವ್ರು ಯಾರು, ಆ ಎಲ್ಲಾ ಜನ ಒಂದ್ ಕಡೆ ಸೇರ್ಲಿ. ಒಂದ್ 7 ದಿನ ಆಗಿರ್ಬಹುದು, ಅಥವಾ ಒಂದು 15 ದಿನ ಆಗಿರ್ಬಹುದು, ಒಂದ್ 5 ದಿನ ಆಗಿರ್ಬಹುದು, ಒಂದ್ ಕಡೆ ಸೇರಿ ಸ್ವತಂತ್ರ ಪಡಿಲಿಕ್ಕೆ ಏನೆಲ್ಲ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅನ್ನುವಂತ ಅವರು ಚರ್ಚೆ ಮಾಡ್ಲಿ. ಮತ್ತು ಆ ರೀತಿ ಒಂದೇ ಕಡೆ ಸೇರಿದಂತ ಸಮಯದಲ್ಲಿ ಸ್ವತಂತ್ರ ಹೋರಾಟಗಾರರು ಅವ್ರಿಗೆ ಒಂದು ವಿಚಾರಗಳನ್ನ ತಿಳಿಸ್ಲಿ. ಯಾಕಂದ್ರೆ ಈಗಿರುವಷ್ಟಂತ ಒಂದು ಮಾಧ್ಯಮಗಳು ಆಗಿನ ಒಂದು ಕಾಲಾವಧಿಯಲ್ಲಿ ಇರ್ಲಿಲ್ಲ. ಪತ್ರಿಕೆಗಳನ್ನ ಪ್ರಿಂಟ್ ಮಾಡ್ಬೇಕಾದ್ರೂ ಸಹಿತ ಆ ಒಂದು ಪತ್ರಿಕೆಗಳನ್ನ ಬ್ರಿಟಿಷರು ಸುಟ್ಟು ಹಾಕ್ತಿದ್ರು. ಅಂತ ಒಂದು ಸಮಯದಲ್ಲಿ ಗಣೇಶ ಉತ್ಸವನ್ನ, ಸಾರ್ವಜನಿಕ ಗಣೇಶ ಉತ್ಸವನ್ನ ಪ್ರಾರಂಭ ಮಾಡಿ ಜನರಿಗೆ ಒಂದ್ ಕಡೆ ಸೇರ್ಲಿಕ್ಕೆ, ಕುಡ್ಕೊಳ್ಳಿಕ್ಕೆ, ಮಾತನಾಡ್ಲಿಕ್ಕೆ, ಹೋರಾಟದ ರೂಪರೇಷೆಗಳನ್ನ ರೂಪಿಸ್ಲಿಕ್ಕೆ ಈ ಒಂದು ಸಾರ್ವಜನಿಕ ಗಣೇಶ ಉತ್ಸವ ಸಹಕಾರಿಯಾಗುವಂತ. ಅದೇ ರೀತಿ ಮರಾಠಿಗರು ಶಿವಾಜಿ ಉತ್ಸವನ್ನ ಆರಂಭಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಶಿವಾಜಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂತದ್ದು, ಮೆರವಣಿಗೆ ಮಾಡುವಂಥದ್ದು, ಇವೆಲ್ಲವೂ ಸಹಿತ ಒಂದು ಆರಂಭವಾಗಿರುವಂತದ್ದು ಬಾಲ್ ಗಂಗಾಧರ್ ತಿಲಕರಿಂದ. ನೋಡಿ, ಈ ಒಂದು ಉದ್ದೇಶಕ್ಕಾಗಿನ ಅತಿಯಾಗಿ ಒಂದು ಜನಮಾನಸದಲ್ಲಿ ಉಳಿಯುವಂತ ನಾಯಕರು ಆಗಿದ್ರು ಲಾಲ್ ಬಾಲ್ ಪಾಲ್. ಮತ್ತು ಆಗಿನ ಒಂದು ಕಾಲಾವಧಿಯಲ್ಲಿ ಲಾಲಾ ಲಜಪತ್ ರಾಯ್ ಏನ್ ಹೇಳ್ತಾರ ಅಂದ್ರ, ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ. ಅವರೇ ನಮಗ ಭಿಕ್ಷೆ ಕೊಡ್ಬೇಕಾಗಿಲ್ಲ. ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ತಿರುವಂತವ್ರು ನಮಗೇನ್ ಕೊಡ್ತಾರ, ಅವ್ರ ಭಿಕ್ಷೆ ನಮಗ್ ಬೇಕಾಗಿಲ್ಲ, ನಾವು ಸ್ವಾತಂತ್ರ್ಯವನ್ನ ಗಳಿಸ್ತೀವಿ ಅನ್ನುವಂಥದನ್ನ ಲಾಲಾ ಲಜಪತ್ ರಾಯ್ ಅವರು ಹೇಳ್ತಾರೆ. ಲಾಲಾ ಲಜಪತ್ ರಾಯ್ ಸಹಿತ ಪ್ರಮುಖವಾದಂತ ಹೋರಾಟಗಾರರಾಗಿದ್ರು. ಸೈಮನ್ ಕಮಿಷನ್ ವಿರುದ್ಧದ ಒಂದು ಪ್ರತಿಭಟನೆಯಲ್ಲಿ ಒಂದು ಪೊಲೀಸರ ಒಂದು ಲಾಠಿ ಏಟಿನಿಂದಾಗಿ ಲಾಲಾ ಲಜಪತ್ ರಾಯ್ ಏನಕ್ಕಾರು ಅಂದ್ರೆ ವೀರ ಮರಣವನ್ನ ಹೊಂತಾರು. ಆ ಮರಣವನ್ನ ಹೊಂದುವಂತ ಸಮಯದಲ್ಲಿ ಒಂದು ಹೇಳಿಕೆಯನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ನೀವು ನನಗೆ ಹೊಡಿತಿರುವಂತಹ ಒಂದು ಲಾಠಿ ಏಟುಗಳು ಮುಂದೆ ಬ್ರಿಟಿಷರ ಒಂದು ಪೆಟ್ಟಿಗೆ ಒಂದು ಕೊನೆಯ ಮೊಳೆಗಳಾಗಿ ಪರಿಣಮಿಸ್ತೈತಿ ಅನ್ನುವಂತ ಮಾತನ್ನ ಲಾಲಾ ಲಜಪತ್ ರಾಯರು ಒಂದು ಹೇಳಿ ತಮ್ಮ ಜೀವವನ್ನ ಬಿಡ್ತಾರೆ. ಇನ್ನು ಪ್ರಮುಖವಾಗಿ ಬರುವಂತ ಇನ್ನೊಬ್ಬ ತೀವ್ರಗಾಮಿ ನಾಯಕ ಯಾರು ಅಂತಂದ್ರೆ ಅದು ಬಿಪಿನ್ ಚಂದ್ರಪಾಲ್. ಬಿಪಿನ್ ಚಂದ್ರಪಾಲ್ ಅವ್ರು ಏನ್ ಮಾಡ್ತಾರೋ ಆತರ ವಿಶೇಷವಾಗಿ ಅವರ ಒಂದು ಹೋರಾಟದ ಹಾದಿ ಆಗಿತ್ತು ಅಂತಂದ್ರೆ ಒಂದು ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡುವಂತ, ಭಾರತದ ಒಂದು ಕಚ್ಚಾ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಬ್ರಿಟನ್ ದೇಶದಲ್ಲಿ ಸಿದ್ಧ ಉಡುಪುಗಳನ್ನ ತಯಾರು ಮಾಡಿಕೊಂಡು ಬಂದು ಭಾರತದಲ್ಲಿ ಮಾರಾಟ ಮಾಡ್ತಿರುವಂತ ಒಂದು ಬ್ರಿಟಿಷರ ವಸ್ತುಗಳನ್ನ ಯಾರೂ ಸಹಿತ ಖರೀದಿಸಬಾರ್ದು, ಅವುಗಳನ್ನ ಬಹಿಷ್ಕಾರ ಮಾಡಬೇಕು, ಸ್ವದೇಶಿ ವಸ್ತುಗಳನ್ನ ಮಾತ್ರ ಬಳಸಬೇಕು. ನಮ್ಮ ದೇಶದಲ್ಲೇ ಒಂದು ಜನರು ತಯಾರಿಸಿರುವಂತ ನೇಯ್ದಿರುವಂತ ಬಟ್ಟೆಗಳನ್ನ ಒಂದು ಯೂಸ್ ಮಾಡ್ಬೇಕು, ಸ್ವದೇಶಿ ಮಂತ್ರವನ್ನ ಜಪಿಸ್ಬೇಕು ಅತಿಕೊಂಡು ಏನ್ ಮಾಡ್ತಾರ ಅಂದ್ರೆ ಬಿಪಿನ್ ಚಂದ್ರಪಾಲ್ರು ಕರೆಯನ್ನ ಕೊಡ್ತಾರೆ. ಈ ರೀತಿ ಇವೆಲ್ಲವೂ ಸಹಿತ ಒಂದು ಪ್ರಮುಖ ತೀವ್ರಗಾಮಿ ನಾಯಕರ ಒಂದು ಹೋರಾಟದ ಒಂದು ಸನ್ನಿವೇಶ. ಇನ್ ನೆಕ್ಸ್ಟ್ ಬರ್ತೀವಿ ನಾವ ಒಂದು ಪ್ರಮುಖ ಘಟನಾವಳಿಗಳು ಏನೇನಾಗಿತ್ತು. ಈ ಒಂದು ಮಂದಗಾಮಿಗಳ ಯುಗ ಮತ್ತು ತೀವ್ರಗಾಮಿಗಳ ಒಂದು ಯುಗದಲ್ಲಿ ಕಂಡು ಬಂದಂತ ಪ್ರಮುಖವಾದಂತ ಒಂದು ಹೋರಾಟಗಳು ಅಂತಂದಾಗ ಪ್ರಮುಖವಾಗಿ ಬಂಗಾಳ ವಿಭಜನೆ 1905. ಇಡೀ ದೇಶದ ತುಂಬಾ ಎಲ್ಲ ಕಡೆ ಒಂದು ರಾಷ್ಟ್ರೀಯತೆ ಅಲೆಯನ್ನ ಏನಾಗ್ತಿತ್ತು ಅಂದ್ರೆ ಹಬ್ಬ ಆಗ್ತಿತ್ತು. ವಿಶೇಷವಾಗಿ ಆ ಒಂದು ಅಲೆ ಏನು ಅಂತಂದ್ರೆ ವಿಶೇಷವಾಗಿ ಒಂದು ತಗ್ಗಿಸ್ಬೇಕು, ಆ ರಾಷ್ಟ್ರೀಯ ಅಲೆ ಏನಾಗಬೇಕು ಅಂದ್ರೆ ಒಂದು ಕಡಿಮೆ ಆಗ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಒಡಕನ್ನ ಉಂಟು ಮಾಡ್ಬೇಕು. ಅದಕ್ಕಾಗಿ ಏನ್ ಮಾಡ್ತಾರೋ ಅಂತಂದ್ರೆ ಇವರ ಒಂದು ಭಿನ್ನತೆ ಆಧಾರದ ಮೇಲೆ ಲಾರ್ಡ್ ಕರ್ಜನ್ ಅವರು ಬಂಗಾಳನ ವಿಭಜನೆ ಮಾಡಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಹತ್ತಿಕೊಂಡ 2 ಭಾಗಗಳಾಗಿ ಬಂಗಾಳವನ್ನು ವಿಭಜನೆ ಮಾಡ್ತಾರೆ.
ಆದ್ರೆ ಮುಸ್ಲಿಮರು ಮತ್ತು ಹಿಂದೂಗಳು ಒಗ್ಗಟ್ಟಾಗಿದ್ರ ನಮ್ಮ ಒಂದು ಆಡಳಿತಕ್ಕೆ ಅವ್ರು ವಿರೋಧ ಮಾಡ್ತಾರೋ ಅನ್ನುವಂತ ಉದ್ದೇಶದಿಂದ ಬಂಗಾಳ ವಿಭಜನೆಯನ್ನ ಲಾರ್ಡ್ ಕರ್ಜನ್ ಏನ್ ಮಾಡ್ತಾರ ಅಂದ್ರ ಹಿಂದೂ ಮುಸ್ಲಿಂ ಮತೀಯ ಆಧಾರದ ಮೇಲೆ ವಿಭಜನೆ ಮಾಡ್ತಾರೆ. ಇನ್ನ ಮುಸ್ಲಿಂ ಲೀಗ್ ಸ್ಥಾಪನೆ 1906 ಮುಸ್ಲಿಂ ಲೀಗ್ ಅನ್ನ ಏನ್ ಮಾಡ್ತಾರ ಅಂದ್ರ ಸರ್ ಆಗಾ ಖಾನ್ ಮತ್ತು ಸಲೀಮುಲ್ಲಾ ಈಗಿನ ಒಂದು ಬಾಂಗ್ಲಾದೇಶದ ಒಂದು ಢಾಕಾದಲ್ಲಿ ಏನ್ ಮಾಡಿದ್ರು ಅಂದ್ರೆ ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡಿದ್ರು. ಇದಕ್ಕೆ ಬ್ರಿಟಿಷರ ಒಂದು ಬಾಹ್ಯವಾದಂತ ಒಂದು ಬೆಂಬಲ ಇತ್ತು. ಇನ್ನು 1907 ಸೂರತ್ ಒಡಕು ನೋಡಿ. ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳಿಗೂ ಮತ್ತು ತೀವ್ರಗಾಮಿಗಳ ಮಧ್ಯೆ ತೀವ್ರವಾದಂತ ಒಂದು ಭಿನ್ನತೆ ಉಂಟಾಗಿ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ 2 ಭಾಗ ಆಗ್ಬಿಡುತ್ತೆ, ಹೋಳಾಗ್ಬಿಡುತ್ತೆ. ಸೂರತ್ ಕಾಂಗ್ರೆಸ್ ಅಧಿವೇಶನ ಯಾಕಂದ್ರ ಮಂದಗಾಮಿಗಳು ಕೇವಲ ತಮ್ಮ ಹೋರಾಟದ ರೂಪರೇಷೆಗಳನ್ನ ಬಂಗಾಳಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಅಂತ ಪ್ರತಿಪಾದಿಸ್ತಿದ್ರು. ಆದ್ರ ತೀವ್ರಗಾಮಿಗಳು ಏನ್ ಮಾಡ್ತಾ ಇದ್ರು ಅಂತಂದ್ರ ಅದನ್ನ ಇಡೀ ದೇಶದ ತುಂಬಾ ಏನ್ ಮಾಡ್ಬೇಕು ಅಂದ್ರೆ ನಾವು ಹೋರಾಟವನ್ನ ಮಾಡ್ಬೇಕು, ಅಂದಾಗ ಮಾತ್ರ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ಸ್ವತಂತ್ರ ಸಿಗತೈತಿ ಅನ್ನುವಂತ ಒಂದು ವಿಚಾರಧಾರಣೆ ಇಟ್ಕೊಂಡಿದ್ರು. ಈ ರೀತಿ ಮಂದಗಾಮಿಗಳಿಗೂ ಮತ್ತು ತೀವ್ರಗಾಮಿಗಳ ಮಧ್ಯೆ ತೀವ್ರವಾದಂತ ಒಂದು ಭಿನ್ನತೆ ಉಂಟಾಗಿ ಅದು 1907 ಗುಜರಾತ್ನ ಸೂರತ್ನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಇತ್ತು. ಆ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ಇಲ್ಲಿ ನೋಡ್ಬೋದು ಬಾಲ ಗಂಗಾಧರ ತಿಲಕ್ ಅವರದಾರು ಇಬ್ಬರ ಮಧ್ಯೆ ಭಿನ್ನತೆ ಉಂಟಾಗಿ ಅದು 2 ಹೋಳ ಆಗ್ಬಿಡ್ತೈತಿ ಕಾಂಗ್ರೆಸ್ ತೀವ್ರಗಾಮಿ ಮತ್ತು ಮಧ್ಯಗಾಮಿಗಳ ಒಂದು ಮಧ್ಯೆ. ಇನ್ನೊಂದು ಪ್ರಮುಖವಾದಂತ ಒಂದು ಘಟನೆ ಅದು ರೌಲಟ್ ಕಾಯ್ದೆ. ಮಹಾತ್ಮ ಗಾಂಧೀಜಿಯವರು ಈ ಒಂದು ರೌಲಟ್ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅನ್ನುವಂತ ಒಂದು ಹೆಸರಿನ ಕರೀತಾರೆ ಮತ್ತು ಅದನ್ನು ವಿರೋಧನ ಮಾಡ್ತಾರೆ. ರೌಲಟ್ ಕಾಯ್ದೆ ಅನ್ನುವಂಥದ್ದು ಏನು ಅಂದ್ರೆ ವಿಶೇಷವಾಗಿ ಒಂದು ಅನುಮಾನ ಬಂದಂತ ಯಾವುದೇ ವ್ಯಕ್ತಿಯನ್ನ ಏನ್ ಮಾಡ್ಬೋದು ಅಂತಂದ್ರ ಒಂದು ಯಾವುದೇ ರೀತಿ ಮುನ್ಸೂಚನೆಯನ್ನ ಕೊಡದೆ, ಅನುಮಾನ ಬಂದಂತ ಯಾವುದೇ ವ್ಯಕ್ತಿಯನ್ನ ಮುನ್ಸೂಚನೆ ಕೊಡದೆ ಅವನನ್ನ ಬಂಧಿಸಬಹುದಾಗಿತ್ತು. ಬಂಧಿಸುವಂತ ಒಂದು ಅಧಿಕಾರ ಅವ್ರಿಗೆ ಇತ್ತು. ಮತ್ತು ಬಂಧನದಲ್ಲಿ ಇದ್ದಂತ ವ್ಯಕ್ತಿಗೆ ವಕೀಲರನ್ನ ನೇಮಿಸಿಕೊಳ್ಳುವಂತದ್ದು ಅಥವಾ ತನ್ನ ಪರವಾಗಿ ವಾದವನ್ನ ಮಾಡಿಕೊಳ್ಳುವಂತ ಅಧಿಕಾರನೂ ಸಹಿತ ಏನಿರ್ಲಿಲ್ಲ ಅಂತಂದ್ರ ಅವನಿಗೆ ಇರ್ಲಿಲ್ಲ. ಯಾವುದೇ ಮುನ್ಸೂಚನೆ ಕೊಡದೆ, ಯಾವುದೇ ಕಾರಣವನ್ನು ಸಹಿತ ಹೇಳದೆ ಒಬ್ಬ ವ್ಯಕ್ತಿಯನ್ನ ಬಂಧನದಲ್ಲಿಡುವಂತದ್ದು, ವಕೀಲನ ನೇಮಿಸಿಕೊಳ್ಳುವಂತ ಅಧಿಕಾರನೂ ಇರ್ಲಿಲ್ಲ. ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರ ಅಂದ್ರ ಈ 1919 ಜಾರಿಗೆ ತಂದಂತ ಬ್ರಿಟಿಷರು ಜಾರಿಗೆ ತಂದಂತ ಒಂದು ರೌಲಟ್ ಕಾಯ್ದೆನ ಕಪ್ಪು ಕಾಯ್ದೆ ಅನ್ನುವಂತ ಹೆಸರಿನ ಕಾಯ್ದೆ. ಚಿತ್ರದಲ್ಲಿ ನೋಡ್ಬೋದು ಯಾವ್ದು ಬೇಕಾದ ವ್ಯಕ್ತಿಯನ್ನ ಅವರು ಹಿಡಿದುಕೊಂಡು ಹೋಗುವಂತ. ಇವೆಲ್ಲ ಪ್ರಮುಖವಾದಂತ ಒಂದು ಘಟನಾವಳಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಒಂದು ಯುಗದಲ್ಲಿ. ಇನ್ನು ಅತಿ ಪ್ರಮುಖವಾಗಿ ನಮಗೆ ಕಂಡು ಬಂದಂತ ಒಂದು ಘಟನೆ ಯಾವುದು ಅಂತಂದ್ರ ಈಗಲೂ ಸಹಿತ ಜನಮಾನಸದಲ್ಲಿ ಇರುವಂತದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ನೀವು ಪಂಜಾಬ್ನ ಒಂದು ಅಮೃತ್ಸರ್ ಬಳಿಯಲ್ಲಿರುವಂತ ಒಂದು ಜಲಿಯನ್ ವಾಲಾಬಾಗ್ ನೀವು ಈಗ ಭೇಟಿ ಕೊಟ್ಟರು ಅಂದ್ರೂ ಸಹಿತ ಆ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ತನ್ನ ಸೈನಿಕರಿಗೆ ಹೇಳಿ ಗುಂಡಿನ ಮಳೆಗೈದಂತ ಒಂದು ಚಿಹ್ನೆಗಳನ್ನ ಸಹಿತ ನಾವು ಇನ್ನೂ ಆದ್ರೂ ಸಹಿತ ನೋಡ್ಬೋದು. ಜಲಿಯನ್ ವಾಲಾಬಾಗ್ ಆ ಒಂದು ಗುಂಡಿನ ಒಂದು ಚಿಹ್ನೆಗಳು ಈಗಲೂ ಸಹಿತ ಇರುವಂತ ನೋಡಿ. ಈ ಒಂದು ಹತ್ಯಾಕಾಂಡ ಯಾಕೆ ನಡೀತು, ಅದ್ರ ಪ್ರಮುಖ ಘಟನಾವಳಿಗಳು ಅಂತಂದಾಗ ಇದ್ರ ಹಿನ್ನೆಲೆಯನ್ನ ನಾವು ನೋಡ್ಬೇಕು ಅಂತಂದ್ರ ನೋಡಿ, ರೌಲಟ್ ಕಾಯ್ದೆ ಏನು ಒಂದು ಬ್ರಿಟಿಷರು ಜಾರಿಗೆ ತಗೊಂಡ್ಬಂದಿದ್ರು, ಅದರ ವಿರುದ್ಧ ಎಲ್ಲ ಕಡೆ ಏನಾಗತ್ತೆ ಅಂದ್ರೆ ಒಂದು ಸಭೆಗಳನ್ನು ಮಾಡಾಕ ಜನ ಒಂದ್ ಕಡೆ ಸೇರುವಂತದ್ದು, ಅದನ್ನ ಚರ್ಚೆ ಮಾಡುವಂತದ್ದು. ಸುಮ್ನೆ ಯಾಕ ಒಂದು ಜನರನ್ನ ಅನುಮಾನ ಬಂದಂತವ್ರನ್ನ ಬಂಧಿಸ್ತಾರೋ ಅಂತ ತಿಳ್ಕೊಂಡ ಜನ ಒಂದೊಂದ್ ಕಡೆ ನಿಂತ್ಕೊಂಡು ಮಾತಾಡಾಕ್ತಾರೆ. ಅದೇ ರೀತಿ ಪಂಜಾಬ್ ನಲ್ಲಿ ಸಹಿತ ಒಂದು ಬ್ರಿಟಿಷರ ವಿರುದ್ಧ ರೌಲಟ್ ಕಾಯ್ದೆ ವಿರುದ್ಧ ಜನ ಸತ್ಯಾಗ್ರಹ ಮಾಡ್ಬೇಕು,
ಪ್ರತಿಭಟನೆ ಮಾಡ್ಬೇಕು ಅತ್ತಿಕೊಂಡು ಪ್ರತಿಭಟನೆಯಲ್ಲಿ ತೊಡಗಬೇಕು ಅತ್ತಿಕೊಂಡ ನಿಂತಿದ್ರು. ಅದು ಯಾಕ ಅಂದ್ರೆ ವಿಶೇಷವಾಗಿ 1919 ಏಪ್ರಿಲ್ 13ರಂದು ಪಂಜಾಬ್ನ ಅಮೃತ್ಸರದ ಸ್ವರ್ಣ ಮಂದಿರದ ಸ್ವಲ್ಪವೇ ದೂರದಲ್ಲಿರುವಂತ ಜಲಿಯನ್ ವಾಲಾಬಾಗ್ ಅನ್ನುವಂತ ಒಂದು ಸ್ಥಳದಲ್ಲಿ ಒಂದು ಉದ್ಯಾನವನದಲ್ಲಿ, ಅಲ್ಲಿ ನೀವು ಚಿತ್ರ ನೋಡ್ಬೋದು, ಒಳಗಡೆ ಹೋಗ್ಲಿಕ್ಕೆ ಅತಿ ಕಿರಿದಾದಂತ ಒಂದು ಹಾದಿ ಇರುವಂತದ್ದು ಮತ್ತು ಬಾಗಿಲು ಇರುವಂತ ಆ ಸಭೆಗೆ ಹೋಗ್ಲಿಕ್ಕೆ ಅಲ್ಲಿ ಜನ ಸಭೆ ಸೇರಿದ್ರು. ಯಾಕೆ ಸಭೆ ಸೇರಿದ್ರು ಅಂದ್ರೆ ತಮ್ಮ ನಾಯಕರಾದಂತ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲರನ್ನ ಬ್ರಿಟಿಷರು ಬಂಧಿಸಿದ್ರು. ಯಾವುದೇ ಕಾರಣವನ್ನ ಮುನ್ಸೂಚನೆ ನೀಡದೆ ತಮ್ಮ ನಾಯಕರಾದಂತ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲರ ಬಂಧನ ಆಗಿತ್ತು. ಆ ಒಂದು ಬಂಧನದ ವಿರುದ್ಧ ಯಾವುದೇ ಅನುಮತಿಯನ್ನ ಪಡೆಯದೆ ಅಮೃತ್ಸರದ ಸ್ವರ್ಣ ಮಂದಿರದ ಬಳಿಯಲ್ಲಿರುವಂತ ಜಲಿಯನ್ ವಾಲಾಬಾಗ್ ಅನ್ನುವಂತ ಒಂದು ಸ್ಥಳದಲ್ಲಿ ಜನ ಸಭೆಯನ್ನ ಸೇರಿದ್ರು ಮತ್ತು ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯನ್ನ ಮಾಡುವಂತದ್ದು ಆ ಸಭೆಯ ಉದ್ದೇಶ ಆಗಿತ್ತು. ಇದು ಹೇಗೋ ಏನಾಗ್ಬಿಡತ್ತೆ ಅಂದ್ರೆ ಒಂದು ಆ ಅಮೃತ್ಸರದ ಒಂದು ರಕ್ಷಣಾ ಪಾಲಕನಾದಂತ ಜನರಲ್ ಡೈರನಿಗೆ ಏನಾಗ್ಬಿಡತ್ತೆ ಅಂದ್ರೆ ಅದು ಗೊತ್ತಾಗ್ಬಿಡುತ್ತೆ. ಅವ್ರು ಏನ್ ಮಾಡ್ತಾರ ಅಂತ ಜನರಲ್ ಡೈರ್ ಪ್ರತಿಭಟನೆ ಮಾಡ್ತಿದ್ದಂತ ಒಂದು ಜನರಿಗೆ ಬುದ್ಧಿಯನ್ನ ಕಲಿಸ್ಬೇಕು, ಅವ್ರು ಎಂದೂ ಸಹಿತ ಇನ್ ಮುಂದೆ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡಬಾರದು ಅನ್ನುವಂತ ಒಂದು ಉದ್ದೇಶದಿಂದ ಆ ಒಂದು ಉದ್ಯಾನವನಕ್ಕೆ ಇದ್ದಂತ ಏಕೈಕ ನಿರ್ಗಮನ ದ್ವಾರ ಅಂದ್ರೆ ಹೊರಗೆ ಹೋಗ್ಲಿಕ್ಕೆ ಏನೊಂದು ಬಾಗಿಲಿತ್ತು, ಆ ಬಾಗಿಲನ್ನ ಮುಚ್ಚಿಸಿ ಯಾವುದೇ ಆಯುಧವನ್ನ ಹಿಡದೆ ಸಭೆಯಲ್ಲಿ ತೊಡಗಿದಂತ ಒಂದು ಜನತೆ ಮೇಲೆ ತನ್ನ ಸೈನಿಕರಿಗೆ ಏನ್ ಹೇಳ್ತಾನೋ ಅಂದ್ರೆ ಡಯರ, ನೀವು ಎಷ್ಟು ಬೇಕೋ ಅಷ್ಟು ಗುಂಡಿನ ಮಳೆಯನ್ನ ಗರೆದು ಎಲ್ಲ ಜನರನ್ನ ಸಾಯಿಸಿಬಿಡಿ ಅತ್ತಿಕೊಂಡು ಹೇಳ್ತ. ಯಾವಾಗ ಗುಂಡುಗಳು ಹಾರ್ಲಿಕ್ಕೆ ಸ್ಟಾರ್ಟ್ ಆಕಾವು ಅವಾಗ ಜನ ಏನ್ ಮಾಡ್ರು ಅಂದ್ರ ಭಯ ಭೀತಿಯಿಂದ ಒಬ್ಬರ ಮೇಲೆ ಒಬ್ರು ಬಿದ್ದು ಹೇಗಾದ್ರೂ ಮಾಡಿ ಜೀವವನ್ನ ಉಳಿಸ್ಕೋಬೇಕು ಅಂದ್ರ ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕು ಅತ್ತಿಕೊಂಡ ಜೀವವನ್ನ ರಕ್ಷಿಸ್ಕೊಳ್ಳಿಕ್ಕೆ ಜನ ಒಬ್ಬರ ಮೈ ಮೇಲೆ ಬಿದ್ದು ಒಬ್ರು ಏನ್ ಮಾಡ್ಲಿಕ್ಕಂದ್ರು ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟೋ ಮಕ್ಕಳು ಸಾಯ್ತಾರೋ, ವೃದ್ಧರು ಸಾಯ್ತಾರೋ, ಎಷ್ಟೋ ಜನ ಅಂಗವಿಕಲಾಕರು. ಆದ್ರ ಸರ್ಕಾರಿಯ ಒಂದು ವರದಿಯ ಪ್ರಕಾರ ಸತ್ತಂತ ಜನ ಎಷ್ಟು ಜನ ಅಂದ್ರೆ ಕೇವಲ 379 ಜನ. ಸತ್ತಂತವ್ರು ಸಾವಿರಾರು ಜನ ಆಗಿರ್ಬೋದು. ಆದ್ರೆ ಹಂಟರ್ ಕಮಿಷನ್ ಏನ್ ನೇಮಕ ಮಾಡಿದ್ರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಒಂದು ತನಿಖೆಗಾಗಿ, ಆ ಹಂಟರ್ ವರದಿ ಕೊಟ್ಟಿರುವಂತದ್ದು ಕೇವಲ 379 ಜನ ಮಾತ್ರ ಸತ್ತಾರು ಅನ್ನುವಂಥದ್ದನ್ನ ಹೇಳ್ತೈತಿ. ಆಗಿನ ಕಾಲಾವಧಿಯಲ್ಲೇ ಒಂದು ಬ್ರಿಟನ್ನು, ಬೇರೆ ಬೇರೆ ಅಮೆರಿಕ ಒಂದು ದೇಶಗಳಲ್ಲಿ ಪ್ರಕಟಗೊಳ್ಳುವಂತ ಒಂದು ಪತ್ರಿಕೆಗಳು ಸಹಿತ ಹೇಳಿದ್ದು ಸಾವಿರಾರು ಜನ ಏನ್ ಮಾಡಿದ್ರು ಅಂತಂದ್ರ ಒಂದು ಸತ್ತಿದ್ರು ಅನ್ನುವಂತ. ಇನ್ನ ಇದರ ವಿರುದ್ಧ ಯಾವಾಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಕತಿ, ಭಾರತದ ಒಂದು ರಾಷ್ಟ್ರೀಯ ಚಳವಳಿ ಧುಮುಕಿದಂತ ನಾಯಕರು ಏನ್ ಮಾಡ್ತಾರೋ ಅಂದ್ರೆ ಇದನ್ನ ಪ್ರತಿಭಟಿಸ್ತಾರೋ. ಅದರಲ್ಲಿ ಪ್ರಮುಖವಾಗಿ ಜನರಲ್ ಡೈರ್ನಿಗೆ ಶಿಕ್ಷೆಯನ್ನ ಕೊಡ್ಬೇಕು ಅಂತಿಕೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ. ಆದ್ರ ಬ್ರಿಟಿಷರು ಏನ್ ಮಾಡಂಗಿಲ್ಲ ಅಂತಂದ್ರೆ ಒಂದು ಆತನಿಗೆ ಯಾವುದೇ ರೀತಿ ಶಿಕ್ಷೆಯನ್ನ ಕೊಡಂಗಿಲ್ಲ ಮತ್ತು ಬ್ರಿಟನ್ ಅಥವಾ ಲಂಡನ್ ದೇಶಕ್ಕೆ ಕರೆಸಿ ಅವನಿಗೆ ಸನ್ಮಾನವನ್ನ ಮಾಡ್ತಾರೆ. ಇದು ಭಾರತೀಯರನ್ನ ಮತ್ತಷ್ಟು ಏನ್ ಮಾಡ್ತೈತಿ ಅಂದ್ರೆ ಕೆರಳಿಸೈತಿ. ಭಾರತದ ಪ್ರಸಿದ್ಧ ಕವಿಯಾದಂತ ರವೀಂದ್ರನಾಥ್ ಟ್ಯಾಗೋರ್, ಬಂಗಾಳಿ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮಗೆ ನೀಡಿದಂತ ನೈಟ್ಹುಡ್ ಪದವಿಯನ್ನ ಏನ್ ಮಾಡ್ತಾರೋ ಅಂದ್ರೆ ಒಂದು ವಾಪಸ್ ಕೊಟ್ಟ ಪ್ರತಿಭಟನೆಯನ್ನು ಮಾಡ್ತಾರೆ. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರು ತಮಗೆ ಕೊಟ್ಟಂತ ಕೈಸರ್ ಇ ಹಿಂದ್ ಅನ್ನುವಂತ ಒಂದು ಬಿರುದನ್ನು ಸಹಿತ ಏನ್ ಮಾಡ್ತಾರೋ ಅದನ್ನ ಬ್ರಿಟಿಷರಿಗೆ ವಾಪಸ್ ಮಾಡ್ತಾರೆ. ಸರ್ಕಾರ ಜಲಿಯನ್ ವಾಲಾಬಾಗ್ ದುರಂತದ ಒಂದು ವಿಚಾರಣೆಗಾಗಿ ನೇಮಿಸಿದಂತ ಒಂದು ಆಯೋಗ ಯಾವುದು ಅಂದ್ರೆ ಅದು ಹಂಟರ್ ಕಮಿಷನ್. ಆ ಹಂಟರ್ ಕಮಿಷನ್ ಏನ್ ಮಾಡ್ತೈತಿ ಅಂದ್ರ ಕೇವಲ 379 ಜನ ಮಾತ್ರ ಏನ್ ಮಾಡಿದ್ರು ಅಂತಂದ್ರ ಒಂದು ಸತ್ತಿದ್ರು ಅನ್ನುವಂತ ಮಾಹಿತಿಯನ್ನ ಕೊಡ್ತಾರೆ. ವಿಶೇಷವಾಗಿ ಈ ಒಂದು ಘಟನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಒಂದು ಘಟನೆ ವಿಶೇಷವಾಗಿ ಯಾರನ್ನ ಜಾಸ್ತಿ ಕೆರಳಿಸಿತ್ತು ಆತರ ಕ್ರಾಂತಿಕಾರಿ ನಾಯಕರುಗಳನ್ನ ಜಾಸ್ತಿ ಕೆರಳಿಸಿತ್ತು. ಪ್ರಮುಖ ಕ್ರಾಂತಿಕಾರಿ ಭಗತ್ ಸಿಂಗ್ ಆಗಿರ್ಬೋದು,
ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಉದ್ದಾಮ್ ಸಿಂಗ್, ಈ ರೀತಿ ಸಾಕಷ್ಟು ಒಂದು ಗುಪ್ತ ಸಂಘಟನೆಗಳ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡ್ತಿದ್ದಂತ ಈ ಎಲ್ಲ ನಾಯಕರು ಹೇಗಾದ್ರೂ ಮಾಡಿ ಆ ಒಂದು ಭಾರತೀಯರನ್ನ ಕೊಲೆಗೈದಂತ ಜನರಲ್ ಡೈರನ್ನ ಸಾಯಿಸ್ಬೇಕು, ಹತ್ಯೆ ಮಾಡ್ಬೇಕು ಅಂತಿಕೊಂಡು ಒಂದು ಹೊಂಚ್ ಹಾಕ್ತಾ ಇದ್ರು. ಅದರಲ್ಲಿ ಒಂದು ಜನರಲ್ ಡೈರ್ನನ್ನ ಒಂದು ಹತ್ಯೆ ಮಾಡಿದಂತವ್ರು ಯಾರು ಅಂದ್ರೆ ಭಾರತದ ಕ್ರಾಂತಿಕಾರಿ ಉದ್ದಾಮ್ ಸಿಂಗ್. ಚಿತ್ರ ನೋಡೋದು, ಉದ್ದಾಮ್ ಸಿಂಗ್, ಜನರಲ್ ಡೈರ್. ಗಾಂಧೀಜಿಯವರು ಈ ಒಂದು ದುರಂತವನ್ನ ಹಿಮಾಲಯನ್ ಬ್ಲಂಡರ್ ಅನ್ನುವಂತ ಒಂದು ಹೆಸರಿನಿಂದ ಗಾಂಧೀಜಿಯವರು ಇದನ್ನ ಕರೀತಾರೆ. ಇವೆಲ್ಲ ಆಗ ನಡೆದಂತ ಒಂದು ಪ್ರಮುಖ ಘಟನಾವಳಿ. ಜಲಿಯನ್ ವಾಲಾಬಾಗ್ ಅತ್ಯಂತ ನೆನಪಿನಲ್ಲಿಡುವಂತ ಒಂದು ಘಟನಾವಳಿ. ಈಗಲೂ ಸಹಿತ ಪ್ರತಿ ವರ್ಷ ಒಂದು ಏಪ್ರಿಲ್ 13ರಂದು ಹುತಾತ್ಮ ದಿನಾಚರಣೆಯನ್ನ ಇಲ್ಲಿ ಜಲಿಯನ್ ವಾಲಾಬಾಗ್ ನಲ್ಲಿ ಹಮ್ಮಿಕೊಳ್ತಾರೆ. ಇನ್ನು ಗಾಂಧೀಜಿ ಅವರು ಕೈಗೊಂಡಂತ ಒಂದು ಮೊದಲ ಚಳವಳಿಗಳು ಯಾವುವು? ಎಕ್ಸಾಮ್ ಅಲ್ಲಿ ಕೇಳುವಂತ ಕ್ವಶನ್ ಇವೆಲ್ಲ. ಯಾಕಂದ್ರೆ 1915ರವರೆಗೆ ಗಾಂಧೀಜಿಯವರು ತಮ್ಮ ಕಾರ್ಯಚಟುವಟಿಕೆ ಸ್ಥಳ ಹತ್ತಿಕೊಂಡು ದಕ್ಷಿಣ ಆಫ್ರಿಕಾಗೆ ಹೋಗಿದ್ರು. ಕಾನೂನು ಪದವಿಯನ್ನ ಲಂಡನ್ ನಲ್ಲಿ ಪಡೆದ ಬಂದ ನಂತರ ಅಂತ ಒಳ್ಳೆಯ ಒಂದು ಕೇಸುಗಳು ಯಾವ ಸಹಿತ ಇಲ್ಲಿ ಗಾಂಧೀಜಿಯವರಿಗೆ ಸಿಗಂಗಿಲ್ಲ. ಅದಕ್ಕಾಗಿ ಅಬ್ದುಲ್ಲಾ ಕಂಪನಿಯ ಒಂದು ಪರವಾಗಿ ವಾದವನ್ನ ಮಾಡ್ಲಿಕ್ಕೆ ದಕ್ಷಿಣ ಆಫ್ರಿಕಾಗೆ ಏನ್ ಮಾಡ್ತಾರೋ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಪ್ರಯಾಣವನ್ನು ಬೆಳೆಸ್ತಾರೆ. ಆದ್ರ ದಕ್ಷಿಣ ಆಫ್ರಿಕಾದಲ್ಲಿ ಇವರು ಆ ಅಬ್ದುಲ್ಲಾ ಕಂಪನಿಗೆ ಪರವಾಗಿ ವಾದ ಮಾಡೋಕ್ಕಿಂತ ಜಾಸ್ತಿಯಾಗಿ ಅಲ್ಲಿ ನಡೀತಿದ್ದಂತ, ಯಾಕಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಸಾಕಷ್ಟು ಜನ ಒಂದು ಭಾರತೀಯರು ಉದ್ಯೋಗವನ್ನ ಕಂಡುಕೊಂಡಿದ್ರು, ಅಲ್ಲಿ ಹೋಗಿದ್ರು. ಅಲ್ಲಿ ವರ್ಣಭೇದ ನೀತಿ ಬಹಳಷ್ಟು ಏನಾಗಿತ್ತು ಅಂತಂದ್ರ ಒಂದು ನಡೀತಾ ಇತ್ತು. ಕರಿಯರು ಮತ್ತು ಬಿಳಿಯರ ಮಧ್ಯೆ ವರ್ಣಭೇದ ನೀತಿ ಇತ್ತು. ಅತ್ಯಂತ ಕೀಳಾಗಿ ಏನ್ ಮಾಡ್ತಿದ್ರು ಅಂದ್ರೆ ಭಾರತೀಯರನ್ನ ಕಾಣ್ತಿದ್ರು. ಅದರ ವಿರುದ್ಧ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟವನ್ನ ಮಾಡ್ತಾರೋ ಮತ್ತು ಯಶಸ್ವಿಯಾಕರು. ಅವರು ಅಲ್ಲಿ ಹೋರಾಟದ ಒಂದು ಸಮಯದಲ್ಲಿ ಅತ್ಯಂತ ಪ್ರಮುಖವಾಗಿ ಅಸ್ತ್ರಗಳನ್ನಾಗಿ ಅವರು ಬಳಸಿಕೊಂಡಿರುವಂತದ್ದು ಸತ್ಯ ಮತ್ತು ಅಹಿಂಸೆ. ಸತ್ಯ ಮತ್ತು ಅಹಿಂಸೆ. ಸತ್ಯ ಮತ್ತು ಅಹಿಂಸೆ ಅನ್ನುವಂತ ಎರಡು ಈ ಅಸ್ತ್ರಗಳನ್ನ ಉಪಯೋಗಿಸಿಕೊಂಡು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯನ್ನ ಹೋಗಲಾಡಿಸುವಲ್ಲಿ ಮಹಾತ್ಮ ಗಾಂಧೀಜಿಯವರು ಯಶಸ್ವಿ ಆಗ 1915ರಲ್ಲಿ ಭಾರತಕ್ಕೆ ವಾಪಸ್ ಬರ್ತಾರು. ಭಾರತಕ್ಕೆ ವಾಪಸ್ ಬಂದ ನಂತರ ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರು ಒಂದ್ ಮಾತು ಹೇಳ್ತಾರು. ಏನು ಅದರ, ನೀವು ಭಾರತೀಯರ ಒಂದು ಸಂಕಟಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಇಡೀ ಒಂದು ಭಾರತವನ್ನು ಒಂದು ಸುತ್ತ ಹಾಕಿ ಬರ್ಬೇಕು ಅಂತಿಕೊಂಡು ಒಂದು ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಮಹಾತ್ಮ ಗಾಂಧಿಯವರ ರಾಜಕೀಯ ಗುರು ಯಾರು ಅಂತಂದ್ರ ಅದು ಗೋಪಾಲ್ ಕೃಷ್ಣ ಗೋಖಲೆ. ಇಡೀ ಭಾರತವನ್ನು ಸುತ್ತ ಹಾಕರು. ಇಲ್ಲಿನ ಒಂದು ತೊಂದರೆಗಳು ಏನ, ಬ್ರಿಟಿಷರಿಂದ ಏನೇನ್ ಕಷ್ಟಗಳನ್ನ ಒಂದು ಭಾರತೀಯರು ಅನುಭವಿಸಾಕ್ತಾರೋ ಅಂತ ಸ್ವತಃ ಕಣ್ಣಾರೆ ನೋಡ್ದ. ಅವಾಗ ಅವ್ರಿಗೆ ಅನ್ಸತಿ, ನಾನು ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಯಶಸ್ವಿ ಆದಂತೆ ಭಾರತದಲ್ಲಿ ಹೋರಾಟವನ್ನ ಕೈಗೊಂಡು ಭಾರತೀಯರಿಗೆ ಹೇಗಾದ್ರೂ ಮಾಡಿ ಒಂದು ಸ್ವಾತಂತ್ರ್ಯವನ್ನ ದೊರಕಿಸಿ ಕೊಡ್ಬೇಕು ಅನ್ನುವಂಥದನ್ನ ಡಿಸೈಡ್ ಮಾಡ್ತಾರೋ. ಅವ್ರು ಮೊಟ್ಟ ಮೊದಲ ಬಾರಿಗೆ ಕೈಗೊಂಡಂತ ಒಂದು ಚಳವಳಿನೇ ಅದು ಚಂಪಾರಣ್ ಸತ್ಯಾಗ್ರಹ. 3 ಚಳವಳಿ ಬರ್ತಾವು: ಚಂಪಾರಣ್ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ ಮತ್ತು ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ. 3 ಪ್ರಮುಖವಾದಂತ ಒಂದು ಚಳವಳಿಗಳು, ಗಾಂಧೀಜಿಯವರು ಕೈಗೊಂಡಂತ ಮೊದಲ ಚಳವಳಿಗಳು ಅಂತ ಕರಿ. ನೋಡಿ, ಚಂಪಾರಣ್ ಸತ್ಯಾಗ್ರಹ ವಿಶೇಷವಾಗಿ ಇದು ಗಾಂಧೀಜಿಯವರೇ ಕೈಗೊಂಡಂತ ಮೊದಲ ಒಂದು ಕಾನೂನು ಭಂಗ ಚಳವಳಿ, ಕಾಯ್ದೆಯ ವಿರುದ್ಧ. ಚಂಪಾರಣ್ ಬರುವಂತದ್ದು ಬಿಹಾರದಲ್ಲಿ. ಅಲ್ಲಿನ ಒಂದು ಪ್ಲಾಂಟರ್ಗಳು ಅಂದ್ರೆ ಭೂಮಿಯನ್ನ ತೆಗೆದುಕೊಂಡು ರೈತರಿಗೆ ಉಳುಮೆಯನ್ನ ಮಾಡ್ಲಿಕ್ಕೆ ಕೊಟ್ಟಂತ. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ ವಿಶೇಷವಾಗಿ ಒಂದು ಯಾವುದೇ ಒಂದು ಬೆಲೆ ಸರಿಯಾಗಿ ಬೆಲೆ ಇಲ್ಲದೆ ಇದ್ರು ಸಹಿತ ನೀಲಿ ಬೆಳೆಯನ್ನ, ತೀನ್ ಕಾತಿಯ ನೀಲಿ ಬೆಳೆಯನ್ನ ಬೆಳಿಬೇಕು. ಅಂದ್ರೆ 20ನೇ ಭಾಗದಲ್ಲಿ 3 ಭಾಗ ನೀಲಿ ಬೆಳೆಯನ್ನ ಬೆಳಿಬೇಕು ಅನ್ನುವಂಥದನ್ನ ಏನ್ ಮಾಡ್ತಿದ್ರು ಅಂತಂದ್ರೆ ಹೇಳ್ತಿದ್ರು. ಇದರಿಂದ ಅಲ್ಲಿನ ಒಂದು ರೈತರು ಸಾಕಷ್ಟು ಸಂಕಟಕ್ಕೀಡಾಗಿದ್ರು. ಇದರ ವಿರುದ್ಧ ಗಾಂಧೀಜಿ ಅವರು ಹೋರಾಡ್ತಾರು. ರೈತರ ಮೇಲೆ ಹೆಚ್ಚಿನ ಗೇಣಿ, ಅಕ್ರಮ ತೆರಿಗೆ ಬಾಕಿ
ಮತ್ತು ಸ್ಥಿರ ಬೆಲೆಗಳನ್ನ ತೋಟದ ಮಾಲೀಕರಾದ ಯುರೋಪಿಯನ್ನರು ಹೇರ್ತಾ ಇದ್ರು. ಗಾಂಧೀಜಿಯವರು ಹೋಗ್ತಾರು ಚಂಪಾರಣ್ಯಕ್ಕ, ಅಲ್ಲಿ ಹೋಗಿ ಒಂದು ಸತ್ಯಾಗ್ರಹವನ್ನ ಕೈಗೊಳ್ತಾರು. ಹಾಗೂ ಬ್ರಿಟಿಷ್ ಸರ್ಕಾರ ತೀನ್ ಕಾತಿ ನೀಲಿ ಬೆಳೆಯನ್ನ ಬೆಳೆಯುವಂತ ಪದ್ಧತಿಯನ್ನ ರದ್ದುಗೊಳಿಸತಿ ಮತ್ತು ಅವ್ರಿಗೆ ಹಾನಿಯಾದಂತ ರೈತರಿಗೆ ಪರಿಹಾರವನ್ನ ಕೊಡ್ಲಿಕ್ಕೂ ಸಹಿತ ಒಪ್ಪುತ್ತೆ. ಈ ರೀತಿ ಗಾಂಧೀಜಿಯವರು ಕೈಗೊಂಡಂತ ಮೊದಲನೇ ಒಂದು ಸತ್ಯಾಗ್ರಹದಲ್ಲಿ ಯಶಸ್ವಿ ಆಗ್ತದೆ. ಈ ಚಳವಳಿಯ ಮೂಲಕ ಮುಂಚೂಣಿಗೆ ಬಂದಂತ ರಾಷ್ಟ್ರೀಯ ನಾಯಕ ಯಾರು ಅಂತಂದ್ರೆ ಅದು ಬಾಬು ರಾಜೇಂದ್ರ ಪ್ರಸಾದ್. ಇನ್ ನೆಕ್ಸ್ಟ್ ಕಾಣ್ತೀವಿ ಖೇಡಾ ಸತ್ಯಾಗ್ರಹ. ಖೇಡಾ ಗಾಂಧೀಜಿಯವರು ಕೈಗೊಂಡಂತ ಮೊದಲ ಅಸಹಕಾರ ಚಳವಳಿ. ಖೇಡಾ ಸತ್ಯ ಇದು ಗಾಂಧೀಜಿಯವರು ಕೈಗೊಂಡಂತ ಮೊದಲ ಕಾನೂನು ಭಂಗ ಚಳವಳಿ ಚಂಪಾರಣ್. ಇದು ಅಸಹಕಾರ ಚಳವಳಿ, ಅದು ಕಾನೂನು ಭಂಗ. ಇದು ಗುಜರಾತ್ ನಲ್ಲಿ ಬರುವಂತ ಒಂದು ಸ್ಥಳ ಖೇಡಾ. 1918ರಲ್ಲಿ ಒಂದು ಗುಜರಾತ್ನ ರೈತರು ತೀವ್ರವಾದಂತ ಒಂದು ಕ್ಷಾಮವನ್ನ ಎದುರಿಸಬೇಕಾಯ್ತು. ಕ್ಷಾಮ ಅಂದ್ರೆ ಬರಗಾಲ ಬಿದ್ದಿತ್ತು. ಯಾವುದೇ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ, ಮಳೆ ಇರಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಇರ್ತಿತ್ತು. ಅಂತ ಸಮಯದಲ್ಲೂ ಸಹಿತ ಬ್ರಿಟಿಷರು ರೈತರಿಗೆ 1/4 ತಮ್ಮ ಬೆಳೆಯಲ್ಲಿ ಬಂದಂತ ಇಳುವರಿಗೆ ಅನುಗುಣವಾಗಿ ಕಂದಾಯವನ್ನ ಕಟ್ಟಬೇಕು, ತೆರಿಗೆ ಕಟ್ಟಬೇಕು ಅಂತ್ಕೊಂಡು ಹೇಳ್ತಾರೆ. ಆದ್ರೆ ಬ್ರಿಟಿಷ್ ಏನ್ ಮಾಡ್ತಾರ ಅಂದ್ರ ಯಾವುದೇ ರೀತಿ ನಿಮಗೆ ತೆರಿಗೆ ಕಡಿತವನ್ನ ಮಾಡಂಗಿಲ್ಲ, ನೀವು ಒಂದು ಕಟ್ಲೇಬೇಕು ಅಂತ್ಕೊಂಡು ಹೇಳ್ತಾರೆ. ಗಾಂಧೀಜಿಯವರ ಒಂದು ಖೇಡಾ ಸತ್ಯಾಗ್ರಹವನ್ನ ಕೈಗೊಳ್ತಾರು. ಅಸಹಕಾರ ಚಳವಳಿ ಕೊನೆಯದಾಗಿ ಬ್ರಿಟಿಷ್ ಹೇಳ್ತಾರು, ಗಾಂಧೀಜಿಯವರು ಈ ಒಂದು ಸತ್ಯಾಗ್ರಹದಲ್ಲಿ ಮುಂಚೂಣಿಯಲ್ಲಿ ಬಂದ ನಂತರ ಯಾರು ಶಕ್ತ ಆದಾರು ಅವ್ರು ಮಾತ್ರ ತೆರಿಗೆಯನ್ನ ಕಟ್ಟಬೇಕು, ಉಳಿದಂತವ್ರು ಬೇಡ ಅಂತ್ಕೊಂಡು ಹೇಳ್ತಾರೆ. ನೋಡಿ, ಈ ಒಂದು ಹೋರಾಟದ ಮೂಲಕ ಮುಂಚೂಣಿಯಲ್ಲಿ ಬಂದಂತ ನಾಯಕ ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತದ ಉಕ್ಕಿನ ಮನುಷ್ಯ ಅಂತ್ಕೊಂಡು ಕರೀತೀವಿ. ಅವರ ಒಂದು ಏಕತಾ ಮೂರ್ತಿಯನ್ನು ಸಹಿತ ಇತ್ತೀಚೆಗೆ ಸ್ಥಾಪನೆ ಮಾಡಿರುವಂತ. ಮತ್ತು ಇಡೀ ಭಾರತ ದೇಶ ಸ್ವತಂತ್ರ ಸಿಕ್ಕ ನಂತರ ಎಲ್ಲ ಪ್ರಾಂತ್ಯಗಳು ಭಾರತದ ಒಕ್ಕೂಟವನ್ನ ಸೇರಲು ಹಲವಾರು ವಿಧವಾಗಿ ಪ್ರಯತ್ನಿಸಿದಂತವರಲ್ಲಿ ಪ್ರಮುಖವಾಗಿ ಆಗಿನ ಗೃಹ ಮಂತ್ರಿ ಆದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸಿಗುವಂತ. ಇನ್ನು ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ 1918. ಇದು ಗಾಂಧೀಜಿಯವರ ಮೊದಲ ಉಪವಾಸ ಸತ್ಯಾಗ್ರಹ. 1ನೇದು ಕಾನೂನು ಭಂಗ, 2ನೇದು ಅಸಹಕಾರ, ಇದು 3ನೇದು ಮೊದಲ ಒಂದು ಉಪವಾಸ ಸತ್ಯಾಗ್ರಹ ಹತ್ತಿಕೊಂಡು ಕರೀತು. ಸಂಬಳ ಮತ್ತು ಬೋನಸ್ ಕುರಿತಾಗಿ ಅಹಮದಾಬಾದ್ ನ ಗಿರಣಿ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ದೊಡ್ಡದಾದಂತ ಒಂದು ವ್ಯಾಜ್ಯ ತಲೆದರು. ಗಾಂಧೀಜಿಯವರು ಒಂದು ಹೋಗಿ ಅಹಮದಾಬಾದ್ ಗಿರಣಿ ಹತ್ತಿರ ಒಂದು ಉಪವಾಸ ಕೂತ್ಕೋತಾರು. ಕೊನೆಗೆ ಕಾರ್ಮಿಕರಿಗೆ ಪ್ರತಿಶತ 35% 35% ಸಂಬಳವನ್ನು ಜಾಸ್ತಿ ಮಾಡ್ಲಿಕ್ಕೆ ಗಿರಣಿ ಮಾಲೀಕರು ಒಪ್ಕೋತಾರೆ. ಇವರು ಆರಂಭದಲ್ಲಿ ಇರುವಂತದ್ದು 50% ವೇತನವನ್ನ ಜಾಸ್ತಿ ಮಾಡ್ಬೇಕು ಅಂತಿಕೊಂಡು ಗಿರಣಿ ಮಾಲೀಕರ ಬಳಿ ಕಾರ್ಮಿಕರು. ಆದ್ರೆ ಕೊನೆಯದಾಗಿ ಅದು 35% ಬರ್ತೈತಿ. ಈ ರೀತಿ ಗಾಂಧೀಜಿಯವರು ಕೈಗೊಂಡಂತ 3 ಸತ್ಯಾಗ್ರಹಗಳು, ಮೊದಲ ಒಂದು ಚಳವಳಿ ಚಂಪಾರಣ್ಯ, ಖೇಡಾ ಮತ್ತು ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ, 3 ಸಹಿತ ಏನಾಕ್ಕವತ್ತಂದ್ರ ಒಂದು ಸಕ್ಸಸ್ ಆಕ. ಇನ್ನು ನಾವು ಕಾಣುವಂತದ್ದು ಅಸಹಕಾರ ಚಳವಳಿ. 1920ರಿಂದ 1922 ಒಂದು ಅವಧಿಯನ್ನ ಅಸಹಕಾರ ಚಳವಳಿ ಅಂತ ಕರೀತೀವಿ. ಆದ್ರೆ ಬ್ರಿಟಿಷರ ಆಡಳಿತಕ್ಕೆ ಅಸಹಕಾರವನ್ನ ಮಾಡುವಂತ, ಯಾವುದೇ ರೀತಿ ಸಹಕಾರ ಇಲ್ಲದೆ ಅಸಹಕಾರ ಮಾಡುವಂತ. ಅಸಹಕಾರ ಮತ್ತು ಸ್ವರಾಜ್ಯ ತಿಳ್ಕೊಂಡು ಕರೀತೀವಿ. ಗಾಂಧೀಜಿ ಸರ್ಕಾರದೊಂದಿಗೆ ಅಸಹಕಾರವನ್ನ ಮಾಡಬೇಕು ಅಂತಿಕೊಂಡು ಅಸಹಕಾರ ಚಳವಳಿಗೆ ಕರೆಯನ್ನ ಕೊಡ್ತಾರು ಮತ್ತು ಪೂರ್ಣ ಸ್ವರಾಜ್ಯಕ್ಕಾಗಿ ಒತ್ತಾಯ ಮಾಡ್ತಾರೆ ಬ್ರಿಟಿಷರ ಮೇಲೆ. ಪೂರ್ಣ ಸ್ವರಾಜ್ಯಕ್ಕೆ ವಿಶೇಷವಾಗಿ ಒಂದು ನ್ಯಾಯಾಲಯಗಳಲ್ಲಿ
ಒಂದು ವಕೀಲರು ನ್ಯಾಯಾಲಯಗಳನ್ನ ತೊರೆಯುವಂತದ್ದು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ತೊರೆಯುವಂತದ್ದು, ಶಾಸನ ಸಭೆಗಳ ಒಂದು ಚುನಾವಣೆಯಲ್ಲಿ ಭಾಗವಹಿಸದೇ ಇರುವಂತದ್ದು, ಮತ್ತು ಬ್ರಿಟಿಷರ ಸರಕುಗಳನ್ನ ಬ್ರಿಟನ್ನ ಒಂದು ಕಾರ್ಖಾನೆಗಳಲ್ಲಿ ತಯಾರಾಗಿ ಭಾರತದಲ್ಲಿ ಮಾರಾಟಕ್ಕೆ ಬಂದಂತ ಅವರ ಒಂದು ವಸ್ತುಗಳನ್ನ ಬಹಿಷ್ಕಾರ ಮಾಡುವಂತದ್ದು, ಇವೆಲ್ಲವೂ ಸಹಿತ ಏನಾಗಿತ್ತು ಅಂದ್ರ ಅಸಹಕಾರ ಚಳವಳಿಯ ಆರಂಭಿಕ ಹಂತಗಳು ಆಗಿತ್ತು. ನೀವು ಚಿತ್ರದಲ್ಲಿ ನೋಡ್ಬೋದು, ಬ್ರಿಟಿಷರು ಯಾವೆಲ್ಲ ಒಂದು ವಸ್ತುಗಳನ್ನ ಭಾರತದಲ್ಲಿ ಮಾರಾಟ ಮಾಡ್ಲಿಕ್ಕೆ ತಂದಿದ್ರು ಆ ಎಲ್ಲಾ ವಸ್ತುಗಳನ್ನ, ಬಟ್ಟೆಗಳನ್ನ ಬೆಂಕಿ ಹಚ್ಚಿ ಸುಡುವಂತದನ್ನ ಕಾಣ. ಮತ್ತು ಗಾಂಧೀಜಿಯವರು ವಿಶೇಷವಾಗಿ ಹೋರಾಟದಲ್ಲಿ ಧುಮುಕಿ ಬೇರೆ ಬೇರೆ ಕಡೆ ಎಲ್ಲ ಕಡೆ ಹೋಗಿ ಜನರಲ್ಲಿ ಹೋರಾಟದ ಒಂದು ಕಿಚ್ಚನ್ನ ಬೆಳೆಸ್ತಾ ಇರುವಂತದನ್ನ ಕಾಣ. ಇದೆಲ್ಲ ಅಸಹಕಾರ ಚಳವಳಿಯಲ್ಲಿ ಕಂಡುಬರೋದು. ಇನ್ನ ಬಹಿಷ್ಕಾರ ಮತ್ತು ರಚನಾತ್ಮಕ ಕಾರ್ಯಕ್ರಮ. ಬಹಿಷ್ಕಾರ, ಸರ್ಕಾರಿ ಕಾರ್ಯಕ್ರಮಗಳನ್ನ ಬಹಿಷ್ಕರಿಸುವುದು ಅಷ್ಟೇ ಅಲ್ಲದೆ ಸರ್ಕಾರ ನೀಡಿದಂತ ಒಂದು ಬಿರುದುಗಳನ್ನು ಸಹಿತ ಏನ್ ಮಾಡ್ತಾರೋ ಅಂತಂದ್ರ ಒಂದು ಹಿಂದಿರುಗಿಸ್ತಾರೆ. ಆಗ್ಲೇ ಹೇಳಿದ್ವಿ ನಾವು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ಹುಡ್ ಪದವಿಯನ್ನ ವಾಪಸ್ ಕೊಡ್ತಾರು. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಕೈಸರ್ ಇ ಹಿಂದ್ ಅನ್ನುವಂತ ಒಂದು ಬಿರುದನ್ನ ವಾಪಸ್ ಕೊಡ್ತಾರೆ ಬ್ರಿಟಿಷರಿಗೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೈಗೊಳ್ತಾರು. ನೂಲುವಂತದ್ದು, ನೇಯುವಂತದ್ದು, ಅಸ್ಪೃಶ್ಯತೆಯನ್ನ ನಿವಾರಿಸುವಂತದ್ದು. ಅಸ್ಪೃಶ್ಯರನ್ನ ಗಾಂಧೀಜಿಯವರು ಹರಿಜನರು ಅನ್ನುವಂತ ಒಂದು ಹೆಸರನ್ನ ಕರೀತಾರೆ. ಹರಿ ಅಂದ್ರೆ ವಿಷ್ಣು. ಮತ್ತು ಹಿಂದೂ ಮುಸ್ಲಿಮರ ಮಧ್ಯೆ ಸಾಮರಸ್ಯವನ್ನ ಮೂಡಿಸ್ಲಿಕ್ಕೆ ಒತ್ತು ನೀಡ್ತಾರೆ. ಇವೆಲ್ಲ ಒಂದು ರಚನಾತ್ಮಕ ಕಾರ್ಯಕ್ರಮ. ಇದರಿಂದ ಜನ ಒಂದ್ ಕಡೆ ಸೇರುವಂತದಕತಿ, ಬ್ರಿಟಿಷರ ವಿರುದ್ಧ ಯಾವ ರೀತಿ ಕಾರ್ಯಕ್ರಮ ಹನ್ಕೋಬೇಕು ಅನ್ನುವಂತ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಕೈತಿ. ಇನ್ನು ಮೂರನೇದು ಬಿರುದಾವಳಿಗಳ ವಾಪಸ್ ಮತ್ತು ಸರ್ಕಾರದ ಒಂದು ದಮನ. ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ನೈಟ್ಹುಡ್ ಅನ್ನುವಂತ ಗೌರವವನ್ನ ಬ್ರಿಟಿಷರಿಗೆ ವಾಪಸ್ ಕೊಡ್ತಾರು. ಮಹಾತ್ಮ ಗಾಂಧೀಜಿಯವರು ಕೈಸರ್ ಎ ಹಿಂದ್ ಅನ್ನುವಂತ ಒಂದು ಪದವಿಗಳನ್ನ ಬ್ರಿಟಿಷರಿಗೆ ವಾಪಸ್ ಕೊಡ್ತಾರು. ಮತ್ತು ಎಲ್ಲ ಕಡೆ ಜನ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯಲ್ಲಿ ತೊಡಗ್ತಾರು. ಆವಾಗ ಸರ್ಕಾರ ಒಂದು ಎಲ್ಲಾ ಚಳವಳಿಗಳನ್ನ, ಹೋರಾಟಗಳನ್ನ ದಮನ ಮಾಡಿ ಜನರನ್ನ ಬಂಧಿಸುವಂತದನ್ನ ಕಾಣ್ತೀವಿ. ಬಂಧಿಸ್ಲಿಕ್ಕೆ ಮುಂದಾಗ್ತದೆ. ಇನ್ನು ಅತಿ ಪ್ರಮುಖವಾಗಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಹಿಂಪಡಿಲಿಕ್ಕೆ ಕಾರಣವಾಗಿರುವಂತ ಘಟನೆನೇ ಯಾವುದು ಅಂತಂದ್ರೆ ಅದು ಚೌರಾಚೌರಿ ಘಟನೆ. ಚೌರಾಚೌರಿ ಘಟನೆ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂತದ್ದು. ಉತ್ತರ ಪ್ರದೇಶದ ಚೌರಾಚೌರಿಯಲ್ಲಿ ಉದ್ರಿಕ್ತ ಜನಸ್ತೋಮ ಹಿಂಸಾಕೃತ್ಯದಲ್ಲಿ ತೊಡಗಿ ಅಲ್ಲಿನ ಒಂದು ಪೊಲೀಸ್ ಠಾಣೆಗೆ ಬೆಂಕಿಯನ್ನ ಇಡುತ್ತೆ. ಜನ ಎಲ್ಲಿ ಸೇರ್ಬಾರ್ದು, ಏನು ಮಾಡಬಾರ್ದು ಅದಕ್ಕೊಂದೊಂದು ಸ್ಟ್ರಿಕ್ ಇತ್ತಾಗಿನ ಒಂದು ಕಾಲಾವಧಿಯಲ್ಲಿ ಜನ ಏನ್ ಮಾಡ್ತಾ ಅಂದ್ರೆ ರೊಚ್ಚಿಗೆದ್ದು ಆ ಒಂದು 22 ಪೊಲೀಸರ ಒಂದು ಬಂದೂಕುಗಳಲ್ಲಿನ ಒಂದು ಬಂದೂಕುಗಳು ಖಾಲಿ ಆದ ನಂತರ ಅವರು ತಮ್ಮ ಜೀವ ರಕ್ಷಣೆಗಾಗಿ ಏನ್ ಮಾಡ್ತಾರೋ ಅಂದ್ರೆ ಅಲ್ಲೇ ಪಕ್ಕದಲ್ಲಿದ್ದಂತ ಅತಿ ಚಿಕ್ಕದಾದಂತ ಒಂದು ಪೊಲೀಸ್ ಠಾಣೆ ಕೋಣೆಯಲ್ಲಿ ಹೋಗಿ ಅಡಗಿ ಕೂತ್ಕೋತಾರೆ. ಆ ಅಡಗಿ ಕೂತಂತ ಒಂದು ಪೊಲೀಸ್ ಠಾಣೆಗೆನೆ ಏನ್ ಮಾಡ್ತಾರೋ ಅಂತಂದ್ರೆ ಒಂದು ಬೆಂಕಿಯನ್ನ ಹಚ್ತಾರೆ. ಇದರಿಂದ ಗಾಂಧೀಜಿಯವರು ಏನ್ ಮಾಡ್ತಾರೋ ಸಾಕಷ್ಟು ನೋವನ್ನ ಅನುಭವಿಸ್ತಾರೋ, ನೊಂದ್ಕೋತಾರೋ. ಯಾಕಂದ್ರೆ ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಅಹಿಂಸೆಯ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡ್ಬೇಕು ಅನ್ನುವಂತ ಉದ್ದೇಶವನ್ನ ಹೊಂದಿದ್ರು. 1922 ಫೆಬ್ರವರಿ 5ರಂದು ನಡೆದಂತ ಚೌರಾಚೌರಿ ಘಟನೆಯಿಂದಾಗಿ ಗಾಂಧೀಜಿಯವರು ನೊಂದುಕೊಂಡು ಅಸಹಕಾರ ಚಳವಳಿಯನ್ನ ವಾಪಸ್ ಹಿಂದಕ್ಕೆ ತೆಗೆದುಕೊಂಡ್ಬಿಡ್ತಾರೆ. ಇನ್ನು ನಾವು ಕಾಣುವಂಥದ್ದು ಮಂದಗಾಮಿಗಳ ಬಗ್ಗೆ ನೋಡಿದ್ವಿ, ತೀವ್ರಗಾಮಿಗಳ ಬಗ್ಗೆ ನೋಡಿದ್ವಿ. ಆ ಕ್ರಾಂತಿಕಾರಿಗಳ ಬಗ್ಗೆನೂ ಸಹಿತ ಸ್ವಲ್ಪ ಏನ್ ಮಾಡ್ಬೇಕಾಗೈತಿ ಅಂದ್ರೆ ನಾವು ನೋಡ್ಕೋಬೇಕು. ಕ್ರಾಂತಿಕಾರಿಗಳ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದ್ವು ನೋಡಿ. ಪ್ರಮುಖವಾದಂತಹ ಒಂದು ಕ್ರಾಂತಿಕಾರಿಗಳಲ್ಲಿ ನಾವು ಕಂಡು ಬರುವಂತದ್ದು ಭಗತ್ ಸಿಂಗ್. ಯಾರ್ಯಾರು ಅಂದ್ರೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಖುದಿರಾಮ್ ಬೋಸ್ ಮತ್ತು ಚಂದ್ರಶೇಖರ್ ಆಜಾದ್. ಇವರು ತಮ್ಮದೇ ಆದಂತ ಒಂದು ಗುಪ್ತ ಸಂಘಟನೆಗಳನ್ನ ಮಾಡಿಕೊಂಡು ಬ್ರಿಟಿಷರ ಒಂದು ಆಡಳಿತಕ್ಕೆ ವಿಧ ವಿಧವಾದಂತ ತೊಂದರೆಗಳನ್ನ ಕೊಡ್ತಾರೆ. ಕಾಕೋರಿ ರೈಲು ದುರಂತ ಇರಬಹುದು, ದಿಲ್ಲಿಯ ಒಂದು ಕೇಂದ್ರ ಶಾಸನ ಸಭೆಯ ಮೇಲೆ ಬಾಂಬ್ ದಾಳಿಯನ್ನ ಎಸೆಯುವಂತದ್ದಾಗಿರ್ಬಹುದು,
ಮತ್ತು ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ ನ ಮೇಲೆ ಗುಂಡಿನ ದಾಳಿಯನ್ನ ಮಾಡುವಂತದ್ದಾಗಿರ್ಬೋದು. ಈ ರೀತಿ ಸಾಕಷ್ಟು ಒಂದು ತೊಂದರೆಗಳನ್ನ ಏನ್ ಮಾಡ್ತಿದ್ರು ಅಂತಂದ್ರೆ ಇವರು ಕೊಟ್ಟಿದ್ರು ಬ್ರಿಟಿಷರ್. ಅದಕ್ಕಾಗಿ ಭಾರತದ ರಾಷ್ಟ್ರೀಯ ಚಳವಳಿ ಅಂತ ತಂದಾಗ ಕ್ರಾಂತಿಕಾರಿಗಳ ಒಂದು ಚಟುವಟಿಕೆಗಳು ಸಹಿತ ಇಂಪಾರ್ಟೆಂಟ್. ನಾವು ಮೊಟ್ಟ ಮೊದಲಾಗಿ ಕಾಣುವಂತದ್ದು ವಿನಾಯಕ್ ದಾಮೋದರ್ ಸಾವರ್ಕರ್, ವಿ ಡಿ ಸಾವರ್ಕರ್ ಹತ್ಕೊಂಡು ಸಂಕ್ಷಿಪ್ತವಾಗಿ ಕರೀತೀವಿ. ವಿ ಡಿ ಸಾವರ್ಕರ್ ಅವರು 1899ರಲ್ಲಿ ಮಿತ್ರಮೇಳ ಅನ್ನುವಂತ ಒಂದು ಗುಪ್ತ ಸಂಘಟನೆಯನ್ನ ಕಟ್ಟಿದ್ರು. ಮಿತ್ರಮೇಳ ಅನ್ನುವಂತ ಗುಪ್ತ ಸಂಘಟನೆ ನಂತರ ಅದು ಅಭಿನವ ಭಾರತ ಅನ್ನುವಂತ ಹೆಸರನ್ನ ಪಡೆದಿದೆ. ಅಭಿನವ ಭಾರತ. ಇನ್ನು ಚಂದ್ರಶೇಖರ್ ಆಜಾದ್ ಅವರು ಹಿಂದೂಸ್ತಾನಿ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನುವಂಥದನ್ನ ಸ್ಥಾಪನೆ ಮಾಡಿದ್ರು. ಅದರ ಒಂದು ಮೂಲಕ ಗುಪ್ತ ಸಂಘಟನೆ ಮೂಲಕ ಇವರು ಏನ್ ಮಾಡ್ತಾರ, ಕಾಕೋರಿ ರೈಲು ನೋಡಿ, ಕಾಕೋರಿ ಅನ್ನುವಂತ ಒಂದು ರೈಲಿನಲ್ಲಿ ಬ್ರಿಟಿಷರು ಆ ದಿನದ ಒಂದು ಜನರಿಂದ ಪಡೆದಂತ ಹಣವನ್ನ ಇಟ್ಟಿರುವಂತ ಆ ಒಂದು ಹಣದ ಡಬ್ಬಿಯನ್ನ ಲೂಟಿ ಮಾಡುವಂತ ಮತ್ತು ಶಾಸನ ಸಭೆ ಮೇಲೆ ಬಾಂಬ್ ಎಸೆದಿರುವಂತದ್ದು ಚಂದ್ರಶೇಖರ್ ಆಜಾದರ ಪ್ರಮುಖ ಒಂದು ಕಾರ್ಯಚಟುವಟಿಕೆ ಆಗಿದೆ. ಇನ್ನು ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ ನ ಮೇಲೆ ಗುಂಡಿನ ಒಂದು ದಾಳಿಯನ್ನ ಮಾಡ್ತಾರೆ. ಇನ್ನ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ನೋಡಿ, ಇವರು ಮೂರು ಜನರನ್ನ ಒಂದೇ ದಿನ ಗಲ್ಲಿಗೆ ಏರಿಸಿರುವಂತ 1929ರ ದಿಲ್ಲಿಯ ಕೇಂದ್ರ ಶಾಸನ ಸಭೆಯ ಮೇಲೆ ಒಂದು ಬಾಂಬ್ ದಾಳಿಯನ್ನ ಎಸೆದಿರುವಂತ ಒಂದು ಆರೋಪ ಇವ್ರ ಮೇಲೆ ಇತ್ತು. ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಏನ್ ಮಾಡ್ತಾರೋ ಆತರ ಈ ಮೂರು ಜನ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಇವರನ್ನ ಒಂದು ಗಲ್ಲಿಗೆ ಏರಿಸುವಂತದನ್ನ ಕಾಣ. ಇನ್ನ ಖುದಿರಾಮ್ ಬೋಸ್ ಇವರು ಸಹಿತ ಇಂಪಾರ್ಟೆಂಟ್. ಕೇವಲ 19 ವರ್ಷದ ಒಬ್ಬ ಯುವಕ ನೇಣುಗಂಬಕ್ಕೆ ಏರಿರುವಂತದ್ದು ದೇಶವೇ ಏನ್ ಮಾಡಿತ್ತು ಅಥವಾ ಇವನ ಒಂದು ಬಲಿದಾನವನ್ನ ಕಂಡು ಕಂಬನಿ ಮಿಡಿದಿರುವಂತದನ್ನ ಕಾಣ. ಕೇವಲ 19 ವರ್ಷದ ಈ ಖುದಿರಾಮ್ ಬೋಸ್ ಅನ್ನುವಂತ ಒಂದು ಕ್ರಾಂತಿಕಾರಿಯನ್ನ ಒಂದು ನೇಣುಗಂಬಕ್ಕೆ ಏರಿಸಿರುವಂತದ್ದು. ಈ ರೀತಿ ಪ್ರಮುಖವಾಗಿ ಸುಖದೇವ್, ರಾಜ್ಗುರು, ಭಗತ್ ಸಿಂಗ್, ಖುದಿರಾಮ್ ಬೋಸ್ ಮತ್ತು ಚಂದ್ರಶೇಖರ್ ಆಜಾದರು ತಮ್ಮದೇ ಆದಂತ ಒಂದು ಗುಪ್ತ ಸಂಘಟನೆಗಳ ಮೂಲಕ ಬ್ರಿಟಿಷರನ್ನ ಏನ್ ಮಾಡಿದ್ರು ಅಂದ್ರೆ ವಿಧ ವಿಧವಾಗಿ ಕಾಡಿದ್ರು. ಇನ್ನು ಅತಿ ಇಂಪಾರ್ಟೆಂಟ್ ಆಗಿ ಬರುವಂತದ್ದು 1929ರ ಪೂರ್ಣ ಸ್ವರಾಜ್ ಮತ್ತು 1930ರ ಒಂದು ದಂಡಿ ಸತ್ಯಾಗ್ರಹ. ನೋಡಿ, 1929ರಲ್ಲಿ ಜವಾಹರ್ಲಾಲ್ ನೆಹರು ಅವರ ತಂದೆಯಾದಂತ ಮೋತಿಲಾಲ್ ನೆಹರು ಅವರು ಕೊಟ್ಟಿರುವಂತ ಒಂದು ವರದಿ. ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ನೆಹರು ಅವರು ತಮ್ಮ ವರದಿಯಲ್ಲಿ ಉಲ್ಲೇಖಿಸಿದಂತ ಬ್ರಿಟಿಷ್ ಚಕ್ರಾಧಿಪತ್ಯದ ಒಳಗಡೆನೆ ನಾವು ಸ್ವಯಂ ಆಡಳಿತವನ್ನು ನಡೆಸಬೇಕು ಅನ್ನುವಂಥದನ್ನ ವಿರೋಧ ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸ್ ವಿರೋಧ ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ವಿರೋಧ ಮಾಡ್ತಾರೆ. ಅವರ ಆಡಳಿತದಲ್ಲಿ ನಾವ್ ಯಾಕಿರ್ಬೇಕು, ಅವರ ಚಕ್ರಾಧಿಪತ್ಯದಲ್ಲಿ ನಾವ್ ಹೆಂಗ್ ಸ್ವಾತಂತ್ರ್ಯವನ್ನ ಗಳಿಸ್ಬೇಕು, ನಾವ್ ಹೆಂಗ್ ಆಡಳಿತ ಮಾಡ್ಬೇಕು ಅನ್ನುವಂಥದನ್ನ ವಿರೋಧ ಮಾಡ್ತಾರು. 1929ರಲ್ಲಿ ನಡೆದಂತ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್, ಸಂಪೂರ್ಣ ಸ್ವರಾಜ್ ಅಥವಾ ಪೂರ್ಣ ಸ್ವಾತಂತ್ರ್ಯ ಸ್ವರಾಜ್ ಘೋಷಣೆ ಮಾಡ್ತಾರೆ 1920. ಜನವರಿ 26, 1920. ಇದರ ಒಂದು ಪೂರ್ಣ ಸ್ವರಾಜ್ಯದ ಒಂದು ಸಭೆ ನೆನಪಿಗಾಗಿನ ಪ್ರತಿ ವರ್ಷ ನಾವು ಜನವರಿ 26ರಂದು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆ ಮಂಡನೆ ಆಗುವಂತ. ಇನ್ನ ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ 1930. ಮಾರ್ಚ್ 12 ಏಟ್ಕೊಳ್ಳಿ, ನೆನಪಿಟ್ಕೊಳ್ಳಿ. 1930 ಮಾರ್ಚ್ 12 ಗಾಂಧೀಜಿಯವರು ಪ್ರಸಿದ್ಧ ದಂಡಿ ಯಾತ್ರೆ ಆರಂಭ ಮಾಡ್ತಾರೆ. ಯಾಕಂದ್ರೆ ಬ್ರಿಟಿಷರು ಜನರ ದಿನನಿತ್ಯದ ಬಳಕೆಯ ವಸ್ತು ಆದಂತ ಉಪ್ಪಿನ ಮೇಲೂ ಏನ್ ಮಾಡೋದು, ಸಾಕಷ್ಟು ತೆರಿಗೆ ಹಾಕಿದ್ರು. ಬಡವರು ಉಪ್ಪನ್ನೇ ಕೊಂಡುಕೊಳ್ಳದ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರ ವಿರುದ್ಧ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಕೈಗೊಳ್ತಾರೋ. ಗುಜರಾತ್ನ ಸಬರ್ಮತಿ ಆಶ್ರಮದಿಂದ
ಕಡಲ ತೀರದ ಒಂದು ದಂಡೆಯವರೆಗೂ ಸುಮಾರು 375 ಕಿಲೋಮೀಟರ್ ದೂರವನ್ನ ಕ್ರಮಿಸುವಂತ 375 ಕಿಲೋಮೀಟರ್ ದೂರವನ್ನ ಕ್ರಮಿಸುವಂತದ್ದು. ಮತ್ತು 78 ಜನ ಗಾಂಧೀಜಿಯವರ ಅನುಯಾಯಿಗಳು ಏನ್ ಮಾಡಿದ್ರು ಅಂದ್ರೆ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರ ಚಿತ್ರ ನೋಡ್ಬೋದು ನೀವು. ಕರ್ನಾಟಕದಿಂದ ಮೈಲಾರ್ ಮಹಾದೇವಪ್ಪ, ಹಾವೇರಿ ಜಿಲ್ಲೆಯ ಮೈಲಾರ್ ಮಹಾದೇವಪ್ಪ ಏನ್ ಮಾಡಿದ್ರು ಅಂದ್ರೆ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಜನರಿಂದ ಉಪ್ಪನ್ನ ಉತ್ಪಾದಿಸೋದ್ರ ಮೂಲಕ ಉಪ್ಪಿನ ಕಾನೂನನ್ನ ಮುರಿಯುವಂತದ್ದು ಇದರ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಆದ್ರ ಗಾಂಧೀಜಿಯವರು ಅಲ್ಲಿ ತಲುಪುವಕ್ಕಿಂತ ಮುಂಚೆನೆ ಏನ್ ಮಾಡ್ತಾರೋ ತರ ಗಾಂಧೀಜಿಯವರನ್ನ ಒಂದು ಅರೆಸ್ಟ್ ಮಾಡ್ಬಿಡ್ತಾರೆ. ಇನ್ನ ಈ ಒಂದು ಕಾನೂನು ಭಂಗ ಚಳವಳಿ ಇಡೀ ದೇಶದ ತುಂಬಾ ಹರಿದಿತ್ತು. ಬೇರೆ ಬೇರೆ ಕಡೆ ಎಲ್ಲರೂ ಸಹಿತ ಗಾಂಧೀಜಿ ಅವರ ರೀತಿನೇ ಒಂದು ಸಮುದ್ರ ದಂಡೆಗೆ ಹೋಗಿ ಉಪ್ಪನ್ನ ತಯಾರಿಸಬೇಕು ಹೊತ್ತಿಕೊಂಡು ಹಮ್ಮಿಕೊಂಡಿದ್ರು. ಅಂಕೋಲಾದಲ್ಲಿ ಸಹಿತ ಇಲ್ಲಿ ಕರ್ನಾಟಕದಲ್ಲಿ ನಡೆದಿತ್ತು ಅಂಕೋಲಾ ಉಪ್ಪಿನ ಸತ್ಯಾಗ್ರಹ. ಎಲ್ಲೆಡೆ ಜನರು ಹರತಾಳಗಳನ್ನ ಮಾಡುವಂತದ್ದು, ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡುವಂತದ್ದು, ಖಾದಿ ಪ್ರಚಾರ, ಎಲ್ಲರೂ ಸಹಿತ ಖಾದಿ ಬಟ್ಟೆನ ಧರಿಸಬೇಕು, ತಲೆ ಮೇಲೆ ಒಂದು ಟೋಪಿ ಖಾದಿ ಬಟ್ಟೆ ಧರಿಸುವಂತದ್ದು ಹತ್ತಿಕೊಂಡು ಹೋರಾಟ ಮಾಡಾಕ್ತಿದ್ರು. ಮದ್ಯದ ಅಂಗಡಿಗಳ ಮುಂದೆ ನಿಂತ್ಕೊಂಡು ಪಿಕೆಟಿಂಗ್ ಮಾಡುವಂತ, ಯಾರು ಸಾರಾಯಿ ಕುಡಿಲಿಕ್ಕೆ ಬಂದಿರ್ತಾರಲ್ಲ ಅವರ ಒಂದು ಕಿಸೆಯಲ್ಲಿರುವಂತ ಎಲ್ಲ ಹಣವನ್ನ ಒಂದು ಕದಿಯುವಂತ. ಅರಣ್ಯ ಸತ್ಯಾಗ್ರಹ, ಕರ ನಿರಾಕರಣೆ ಮುಂತಾದ ಚಳವಳಿಗಳನ್ನೆಲ್ಲ ಕಡೆ ಹಮ್ಕೋತ. ಅಂಕೋಲಾದ ಉಪ್ಪಿನ ಸತ್ಯಾಗ್ರಹವು ದಾಖಲೆಯನ್ನ ನಿರ್ಮಿಸಿ ಇಡೀ ಭಾರತದಾದ್ಯಂತ ಒಂದು ಖ್ಯಾತಿಯನ್ನ ಗಳಿಸಿತು. ಇನ್ನು ಪ್ರಾದೇಶಿಕ ಹೋರಾಟಗಳು ಮತ್ತು ಬ್ರಿಟಿಷರ ಒಂದು ಪ್ರತಿಕ್ರಿಯೆ ನೋಡಿ. ವಾಯುವ್ಯ ಭಾರತದಲ್ಲಿ ಗಡಿನಾಡ ಗಾಂಧಿ ಹತ್ತಿಕೊಂಡ ಹೆಸರುವಾಸಿಯನ್ನ ಗಳಿಸಿದಂತ ಖಾನ್ ಅಬ್ದುಲ್ ಗಫಾರ್ ಖಾನ್ ಖುದಾಯಿ ಖಿದ್ಮತ್ಗಾರ್ ಅನ್ನುವಂತ ಒಂದು ಸಂಘವನ್ನ ಸ್ಥಾಪನೆ ಮಾಡಿದ್ರು. ಅದರ ಮೀನಿಂಗ್ ಏನು ಅಂದ್ರೆ ದೇವರ ಒಂದು ಸೇವಕರು. ಖುದಾಯಿ ಖಿದ್ಮತ್ಗಾರ್ ಅನ್ನುವಂತ ಒಂದು ಸಂಘವನ್ನ ಸ್ಥಾಪನೆ ಮಾಡಿದ್ರು ಖಾನ್ ಅಬ್ದುಲ್ ಗಫಾರ್ ಖಾನ್, ಗಡಿನಾಡ ಗಾಂಧಿ ಹತ್ತಿಕೊಂಡು ಕರಿ. ಇನ್ನು ನಾಗಾಲ್ಯಾಂಡಿನಲ್ಲಿ 13 ವರ್ಷದ ಬಾಲೆ ರಾಣಿ ಗಾಯಿಲ್ಡಾ ಬ್ರಿಟಿಷರ ವಿರುದ್ಧ ಬಂಡಾಯ ನಡೆಸಿದಂತ ಮೊಟ್ಟ ಮೊದಲ ಮಹಿಳೆ ಹತ್ತಿಕೊಂಡು ನಾವ್ ಏನ್ ಮಾಡ್ತೀವಿ ಕರಿತೀವಿ. ಇವರು ರಾಣಿ ಗಾಯಿಲ್ಡಾ. ಹೀಗಾಗಿ ಅವರು ಭಾರತೀಯರಿಗೆ ಕೆಲವು ರಾಜಕೀಯ ರಿಯಾಯಿತಿಗಳನ್ನ ನೀಡಲಿಕ್ಕೆ ಒಪ್ಕೊತಾರೆ. ಶಾಸನ ಸಭೆಗಳನ್ನ ಪ್ರವೇಶಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾರು. ಮತ್ತು ICS ಪರೀಕ್ಷೆಗಳನ್ನ ಕೇವಲ ಇಂಗ್ಲೆಂಡ್ ನಲ್ಲಿ ಅಷ್ಟೇ ಅಲ್ಲದೆ ಭಾರತದಲ್ಲಿ ಸಹಿತ ನಡೆಸಲಿಕ್ಕೆ ಒಪ್ಕೋತಾರು. ಮೊಟ್ಟ ಮೊದಲ ಬಾರಿಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆಗಳನ್ನ ತೆರೀತಾರು. ಅನಂತರ ಬಂಗಾಳಿ ಬೇರೆ ಬೇರೆ ಭಾಷೆಗಳಿಗೆ ಶಾಲೆಗಳು ಆರಂಭ ಆಗ್ತವೆ. ಇದು ಒಂದು ಇದು ಸ್ವಾತಂತ್ರ್ಯ, ಪೂರ್ಣ ಸ್ವರಾಜ್ ಮತ್ತು ದಂಡಿ ಸತ್ಯಾಗ್ರಹ. ಇನ್ನ ಪ್ರಮುಖವಾದಂತ ಘಟನಾವಳಿಗಳು ಅಂತಂದಾಗ ಕೆಲವೊಂದಿಷ್ಟು ನಿಮಗೆ ಇಸ್ವಿಗಳು ಬೇಕಾಕವು. ಪ್ರಮುಖವಾದಂತ ಇಸ್ವಿಗಳು ನಿಮ್ಗೆ 7th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಸಿಗ್ತಾವ ನಿಮಗ ನೋಡಿ. ಬಂಗಾಳ ವಿಭಜನೆ 1905, ಸ್ವದೇಶಿ ಚಳವಳಿ 1905, ಇದನ್ನು ವಾಪಸ್ ಬಂಗಾಳ ವಿಭಜನೆ ರದ್ದುಗೊಂಡಿರುವಂತದ್ದು 1911ರಲ್ಲಿ. 5ನೇ ಜಾರ್ಜ್ ಭಾರತಕ್ಕೆ ಬಂದಂತ ಭೇಟಿ ನೀಡಿದಂತ ಸಮಯದಲ್ಲಿ ಬಂಗಾಳ ವಿಭಜನೆ ರದ್ದು ಮಾಡಿದ. ಇನ್ನ ರೌಲಟ್ ಕಾಯ್ದೆ, ಕಪ್ಪು ಕಾಯ್ದೆ ಎತ್ತಿಕೊಂಡು ಗಾಂಧೀಜಿ ಕರೆದಿರುವಂತದ್ದು 1919. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13. ಇನ್ನು ಗಾಂಧೀಜಿ ಕೈಗೊಂಡ ಮೊದಲ ಸತ್ಯಾಗ್ರಹ ಖೇಡಾ ಸತ್ಯಾಗ್ರಹ 1918, ಚಂಪಾರಣ್ 1917, ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ 1918, ಖಿಲಾಫತ್ ಚಳವಳಿ 1919. ಇನ್ನ ದಂಡಿ ಸತ್ಯಾಗ್ರಹ 1930, ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂತ ಚಳವಳಿ 1942. ಇವೆಲ್ಲ ಪ್ರಮುಖವಾದಂತ ಒಂದು ಇಸ್ವಿಗಳು. ಇನ್ನೊಂದ್ 2-3 ಸ್ಲೈಡ್ ಅದಾವ ಇದ್ರ ಬಗ್ಗೆ, ಅವುಗಳು ನೋಡೋಣ ನಾಳೆ. ಕ್ವಿಟ್ ಇಂಡಿಯಾ ಚಳವಳಿ, ಆಮೇಲೆ ಭಾರತ ಸ್ವಾತಂತ್ರ್ಯ ಗಳಿಸಿರುವಂತದ್ದು ಯಾವ ರೀತಿ ಕಂಪ್ಲೀಟ್ ಆಗಿ ನಾಳೆ ನೋಡೋಣ. ಆಮೇಲೆ MCQ ಕ್ವಶನ್ಸ್, ಈ ಚಾಪ್ಟರ್ ಮೇಲೆ MCQ ಕ್ವಶನ್ಸ್ ಸಹಿತ ಏನ್ ಮಾಡೋಣ ಅಂತಂದ್ರೆ ನಾಳೆ ನೋಡಿ. ಇದ್ರೊಳಗೆ ಏನಾರ ತಿಳಿದಿರ್ಲಿಕ್ಕೆ ಕೇಳ. ಇವೇನೀಗ 11 ಸ್ಲೈಡ್ ಇತ್ತಲ್ಲ
11,000 ಭಾರತದಲ್ಲಿ ಕೇಳ. ಹಲೋ ಸರ್. ಹಾ ಹೇಳ್ರಿ ಮೇಡಮ್. ಸರ್ ಇದು ಇಂಪಾರ್ಟೆಂಟ್ ಅಧಿವೇಶನಗಳು ಹೇಳ್ಬೇಕಾಗಿತ್ತು ಸರ್. ಯಾವ ಅಧಿವೇಶನಗಳು ರೀ? ಅಂದ್ರೆ ಇಂಪಾರ್ಟೆಂಟ್ ಕಾಂಗ್ರೆಸ್ ಅಧಿವೇಶನಗಳು. ಹಾ ಸರ್, ಕಾಂಗ್ರೆಸ್ ಅಧಿವೇಶನಗಳಲ್ಲಿ ನಾಳೆ ಇದ ಮುಗ್ದಿಲ್ರಿ ಅದು, ಇದು ಇನ್ಕಂಪ್ಲೀಟ್ ಐತಿ ನಾಳೆ. ಸರಿ ಸರ್ ಆಯ್ತು. ಸರಿ ಸರ್ ಆಯ್ತು. ಹಲೋ ಸರ್. ತಿಳಿದೈತ್ಲ ನೋಡ್ರಿ, ಹೇಳ್ರಿ ಹೇಳ್ರಿ ಸರ್. ಅಲ್ಲ ಸರ್, ಇದು ಕೆಲವು ಇದು ವರ್ಷಗಳು ಮತ್ತೆ ಇನ್ನು ಡೀಟೇಲ್ ಆಗಿ ಬೇಕು ಅಂತ ಅನ್ಸುತ್ತೆ. ಎಕ್ಸಾಂಪಲ್ ಇದು ಅಲ್ಲ ರೀ, ಸ್ವರಾಜ್ಯ ಜನ್ಮಸಿದ್ಧ ಹಕ್ಕು ಅದು ಯಾವ ವರ್ಷ ಯಾವ ಅಧಿವೇಶನದಲ್ಲಿ ಹೇಳಿದ್ದು, ಆ ರೀತಿ ಡೀಟೇಲ್ ಆಗಿ ಕೆಲವು ಕ್ವಶನ್ಗಳಿದೆ. ಆ ತರ ಡೀಟೇಲ್ ಆಗಿ MCQ ಒಳಗ್ ಕೇಳ್ತಾರ್ರಿ. ಆಕ್ಚುಲಿ ನಾವ್ ಕ್ಲಾಸ್ ಮಾಡ್ತಾರದು ರಿಟರ್ನ್ ಎಕ್ಸಾಮ್ ಹೆಲ್ಪ್ ಆಗಲಿ ತಿಳ್ಕೊಂಡ್ರಿ. ಸ್ಲೈಡ್ ಮಾಡಿದ್ದು ಎಲ್ಲ ರಿಟರ್ನ್ ಎಕ್ಸಾಮ್ ಹೆಲ್ಪ್ ಆಗಲೈತೆ. ಅಂದ್ರೆ ಇವೇ ಪಾಯಿಂಟ್ಸ್ ಡೈರೆಕ್ಟ್ ಆಗಿ ಬರೀಬಹುದು ನೀವು ನಾಳೆ ಎಕ್ಸಾಮ್ದಲ್ಲಿ, 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್. ಆದ್ರೆ ನಮಗೆ 2 ಎಕ್ಸಾಮ್ ಫೋಕಸ್ ಆಗಂಗೆ ಕ್ಲಾಸ್ ಹೋದ್ರೆ ಹೆಲ್ಪ್ ಆಗುತ್ತೆ. ಆದ್ರೆ ಒಂದೊಂದು ಬೇರೆ ಬೇರೆ ತರ ಇದ್ ಮಾಡಕ್ಕಾಗಲ್ಲ. 2 ಕಂಪ್ಲೀಟ್ ಆಗಿ ಇದ್ ಮಾಡಿದ್ರೆ ನಾವೇ ಇದನ್ನೇ ನೋಟ್ಸ್ ಮಾಡ್ಕೊಂಡು ನಾವು ಓದ್ಕೊಳಕ್ ಸರಿಯಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಇಲ್ಲಿ ಇನ್ನ ಕ್ವಿಜ್ ಮಾಡ್ತೀವ್ರಿ, ಆಮೇಲೆ ಇದನ್ ಮಾಡ್ತೀವಿ, ಅಲ್ಲೆಲ್ಲ ಬರ್ತಾವ್ರಿ ಕ್ವಶನ್ಸ್. ಟೋಟಲ್ ಎಲ್ಲಾನು ಕಂಟೆಂಟ್ ಕ್ಲಾಸ್ ಅಲ್ಲೇ ಬರ್ಬೇಕಂದ್ರೆ ಆಗಲ್ರಿ ಅದು. ಕ್ವಿಜ್ಗಳು ಕೊಡ್ತಿರ್ತೀವಿ, ಆಮೇಲೆ ಡಿಸ್ಕಸ್. ಈ ಕ್ಲಾಸ್ ಇದು ಕಂಪ್ಲೀಟ್ ಆದ ನಂತರ ಇದ್ರ ಮೇಲೆ ಕ್ವಿಜ್ ತಗೋತೀವಿ, ಆಮೇಲೆ ಪೋಲ್ ಕೊಡ್ತೀವಿ ಕ್ಲಾಸ್ ಒಳಗ್ರಿ, ಅಲ್ಲೆಲ್ಲ ಬರ್ತಾವ್ರಿ ಅವು. ಯಾಕಂದ್ರೆ ಇಡೀ ಸ್ವತಂತ್ರ ಹೋರಾಟನ ನಿಮ್ಗೆ ಹೇಳಕತ್ರ ಒಂದ್ ವಾರ ಕ್ಲಾಸ್ ಮಾಡ್ಬೇಕಾಕೈತ್ರಿ. ಇದು ಒಂದ ಚಾಪ್ಟರ್ ಇರಂಗಿಲ್ರಿ. ಓಕೆ ಸರ್.